ಓಕೆ, ನಮ್ದು ಶೆಡ್ಯೂಲ್ ಹೆಂಗದ ಅಂತ ನೋಡ್ರಿ. ಏನೇನು ಕವರ್ ಮಾಡ್ತೀವಿ, ಚಾಪ್ಟರ್ ನೇಮ್ಸ್ ಎಲ್ಲ ಇಲ್ಲೇ ಬರೆದಿರ್ತೀನಿ. 30th ಜೂನ್ ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ. ಮಂಡೆಯಿಂದ ಇಂಟ್ರೊಡಕ್ಷನ್ ಅದ, ಕ್ಲಾಸ್ ಇಂಟ್ರೊಡಕ್ಷನ್ನು, ಸಿಲೆಬಸ್ ಡಿಸ್ಕಷನ್ನು, ಪ್ಲಸ್ ಒಂದು ಸ್ವಲ್ಪ ಥಿಯರಿ ನೋಡ್ಕೊಳ್ಳೋಣ. ಇಂಡೆಕ್ಸ್ ಪ್ರಾಪರ್ಟಿ 3 ದಿನ ಕೊಟ್ಟಿದ್ದೀನಿ. 3 ದಿನ ಪ್ಲಸ್ ಇವತ್ತೊಂದು ದಿನ, 4 ದಿನ ಇದ್ರದ್ದೇ ಮಾತಾಡ್ತೀವಿ ಅಂತಂದ್ರೆ ಅರ್ಥ ಮ್ಯಾಕ್ಸಿಮಮ್ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು. ಪ್ಲಸ್ ಇದು ಭಾಳ ದೊಡ್ಡ ಚಾಪ್ಟರ್ ಇದು. ಆಮೇಲೆ ಭಾಳ ಅಂದರೆ ವೆರಿ 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 ಇಂಪಾರ್ಟೆಂಟ್ ಚಾಪ್ಟರ್. ಇದರಿಂದ ಕ್ವಶನ್ಸ್ ನಿಮ್ಗೆ ಡೆಫಿನೆಟ್ಲಿ ಇದ್ದೇ ಇರ್ತಾವೆ. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಮತ್ತು ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ಇದು ನೋಡೋದು. ನೆಕ್ಸ್ಟ್ ಡೈರೆಕ್ಟ್ಲಿ ವಿಲ್ ಜಂಪ್ ಟು ಎಫೆಕ್ಟಿವ್ ಸ್ಟ್ರೆಸ್ ಕಾನ್ಸೆಪ್ಟು. ಅದಾದಮೇಲೆ ಪರ್ಮಿಯಾಬಿಲಿಟಿ. ಓಕೆ, ಇಲ್ಲಿ ತನಕ ಒಂದು ಹೆಡ್ಡಿಂಗ್ ಹಾಕ್ಕೊಳ್ಬೇಕು. ಇದಿಷ್ಟು ಏನು ಗೊತ್ತಾ, ಇದಿಷ್ಟು ಒಂದು ಸಿಸ್ಟಮ್ ಇದು, ಇಂಡೆಕ್ಸ್ ಪ್ರಾಪರ್ಟೀಸ್ ಆ್ಯಂಡ್ ಕ್ಲಾಸಿಫಿಕೇಷನ್ ಅಂತೇಳಿ. ಓಕೆ, ಇದಾದಮೇಲೆ ಇದಕ್ಕೆ ಸಾಯಿಲ್ ವಾಟರ್ ಅಂತ ಹೇಳ್ತಾರೆ, ಸಾಯಿಲ್ ಹೈಡ್ರಾಲಿಕ್ಸ್ ಅಂತ ಸ್ಟಾರ್ಟ್ ಆಗ್ತದೆ. ಸಾಯಿಲ್ ಹೈಡ್ರಾಲಿಕ್ಸ್ ಅದರೊಳಗಡೆ ಫಸ್ಟ್ ಚಾಪ್ಟರ್ ಎಫೆಕ್ಟಿವ್ ಸ್ಟ್ರೆಸ್ ಇರ್ತದೆ. ಅದಾದಮೇಲೆ ಪರ್ಮಿಯಾಬಿಲಿಟಿ, ಸೀಪೇಜ್ ಅನಾಲಿಸಿಸ್ಸು, ಸ್ಟ್ರೆಸ್ ಡಿಸ್ಟ್ರಿಬ್ಯೂಷನ್, ಕಾಂಪ್ಯಾಕ್ಷನ್, ಕನ್ಸಾಲ್ಟೇಷನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲಾಗ್ಯದ. ಓಕೆ, ನೆಕ್ಸ್ಟ್ ಮತ್ತೆ ಕನ್ಸಾಲ್ಟೇಷನ್. 3 ದಿನ ಕನ್ಸಾಲ್ಟೇಷನ್ ಡಿಸ್ಕಸ್ ಮಾಡ್ತೀನಿ ಅಂದ್ರೆ ಇದರ ಅರ್ಥ ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಚಾಪ್ಟರ್. ಸಣ್ಣ ಚಾಪ್ಟರ್ ಇರ್ತದೆ, ಬಟ್ ವೆರಿ ವೆರಿ ಇಂಪಾರ್ಟೆಂಟ್. ಇವನ್ನ ಮಿಸ್ ಮಾಡೋಕೆ ಆಗಂಗಿಲ್ಲ. ನೆಕ್ಸ್ಟ್ ಶಿಯರ್ ಸ್ಟ್ರೆಂತ್ ಥಿಯರಿ 1 ದಿನ ಮತ್ತು ಪ್ರಾಕ್ಟಿಕಲ್ ಇದು PYQ 1 ದಿನ. ಅರ್ತ್ ಪ್ರೆಷರು ಮತ್ತು ಸ್ಲೋಪ್ಸ್ ಯಾವ್ಯಾವ 2 ದಿನ ಕೊಟ್ಟಿನಿ ಅಂತಂದ್ರೆ ಅರ್ಥ ಅವುಗಳಿಗೆ ಜಾಸ್ತಿ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಮತ್ತು ಅದರಲ್ಲಿ ಜಾಸ್ತಿ ಕ್ವಶನ್ಸ್ಗಳನ್ನು ಕೇಳೋ ಚಾನ್ಸಸ್ ಇರ್ತದೆ. ನೆಕ್ಸ್ಟ್ ಬೇರಿಂಗ್ ಕೆಪಾಸಿಟಿ 2 ದಿನದ. ಪೈಲ್ ಫೌಂಡೇಶನ್ನು ಮತ್ತು ಮಿಸ್ಲೇನಿಯಸ್ ಕಾನ್ಸೆಪ್ಟ್ಸ್ ಇನ್ ಜಿಯೋಟೆಕ್ನಿಕಲ್ ರಿವಿಷನ್. ಇವು 3 ಎಕ್ಸ್ಟ್ರಾ ಹಾಕಿರಲಾಗ್ತದೆ. ಆ್ಯಕ್ಚುಲಿ ಇಲ್ಲಿಗೆ ಸಿಲೆಬಸ್ ಮುಗೀತದೆ. ಇಲ್ಲಿ ಯಾವುದಾದ್ರೂ ಒಂದಿನ ಮಿಸ್ ಆಗಿತ್ತು, ಪೋಸ್ಟ್ಪೋನ್ ಏನಾರು ಆಗಿತ್ತು ಅಂದ್ರೆ ಅದರೊಳಗೆ ಕವರ್ ಮಾಡ್ತೀವಿ. ಪ್ಲಸ್ ಹಾಗೆ ಆ್ಯಸ್ ಇಟ್ ಈಸ್ ಹೋಯ್ತು ಅಂದ್ರೆ ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಜಾಸ್ತಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಓಕೆ, ಒಂದು ನೆನ್ಪಿಟ್ಕೊಳ್ರಿ ಏನಂತಂದ್ರೆ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗು ಬಹಳ ಇಂಪಾರ್ಟೆಂಟ್. ಒಂದನೇದು. ಎರಡನೇದು ಏನಂತಂದ್ರೆ ಇದರಲ್ಲಿ ಸ್ಮಾಲ್ ಇಕ್ವೇಷನ್ಸ್ ಇರ್ತವೆ. ಎಂಥ ಇಕ್ವೇಷನ್ಸ್ ಇರ್ತವೆ? ಸ್ಮಾಲ್ ಇಕ್ವೇಷನ್ಸ್ ಇರ್ತವೆ. ಹವೆವರ್ ಯು ಆರ್ ಪ್ರಿಪೇರಿಂಗ್ ಫಾರ್ AE ಅಂತಂದ್ರೆ ಡೆರೈವೇಷನ್ಸು, ಪ್ರೊಸೀಜರ್ಸು, ಲಾಂಗ್ ಕ್ವಶನ್ಸ್ಗೆ ಹೋಗೋ ಅವಶ್ಯಕತೆ ಇರೋಂಗಿಲ್ಲ. ಹಾಗಾಗಿ ನಾ ಏನು ಮಾಡ್ತೀನಿ ಅಂತಂದ್ರೆ ನಿಮಗೆ ಫಸ್ಟು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದೇ ಚಾಪ್ಟರಲ್ಲಿ ಇರಲಿ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ಮುಲಾ ಲಿಸ್ಟ್ ಬರೆಸ್ತೀನಿ. ಓಕೆ, ಫಾರ್ಮುಲಾ ಲಿಸ್ಟ್ ಆಗಬೇಕು. ಪ್ಲಸ್ ಇದಾದ ತಕ್ಷಣ ಮತ್ತೆ ನಿಮ್ಗೆ ಏನಾರ ಡೌಟ್ಸ್ಗಳಿದ್ರೆ ಯಾವುದರ ಕಾನ್ಸೆಪ್ಟ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಅವುಗಳನ್ನ ನೋಡೋಣ. 4ನೇದ್ರೊಳಗಡೆ PYQ. ಓಕೆ, ಮ್ಯಾಕ್ಸಿಮಮ್ ನಮಗೆ ಅಂಡರ್ಸ್ಟ್ಯಾಂಡಿಂಗು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲೇ ಬರಬೇಕು. ಜಿಯೋಟೆಕ್ನಿಕಲ್ಲು ನೋಡೋಕೆ ಮತ್ತು ಹೇಳೋಕೆ, ಟೀಚ್ ಮಾಡೋಕೆ ಮತ್ತು ಸ್ಟಡಿ ಮಾಡೋಕ್ಕೆಲ್ಲ ಈಸಿ ಸಬ್ಜೆಕ್ಟ್ ಇದು. ಬಟ್ ನೀವು ಕ್ವಶನ್ಸ್ ಒಳಗೆ ಓದ್ರಿ ಅಂತಂದ್ರೆ ಡೈರೆಕ್ಟಾಗಿ ಅರ್ಥ ಆಗಂಗೇ ಇಲ್ಲ. ಅವುಗಳಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಬೇಕಾಗ್ತದೆ. ಹಾಗಾಗಿ ನಾ ಸಾಲ್ವ್ ಮಾಡ್ತಾ ಹೋಗ್ತೀನಿ, ನೀವು ಅದನ್ನು ನೋಡ್ತಾ ಹೋಗ್ಬೇಕು ಮತ್ತು ಬರ್ಕೋತ ಹೋಗ್ಬೇಕು. ರೈಟಾ? ಆರ್ ಯು ರೆಡಿ ವಿತ್ ದಿಸ್? ಆಮೇಲೆ ದೇರ್ ಆರ್ ಸಮ್ ಚಾಪ್ಟರ್ಸ್. ಆ ಚಾಪ್ಟರ್ಸ್ ಬಗ್ಗೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಂಗಿಲ್ಲ ಇನ್ ದ ಸೆನ್ಸ್ ಅವು ಬರಂಗಿಲ್ಲ ಅಂತಲ್ಲ, ಬಂದೇ ಬರ್ತಾವೆ. ಫಾರ್ ಎಕ್ಸಾಂಪಲ್ ಆರಿಜಿನ್ ಆಫ್ ಸಾಯಿಲ್ ಅಂಥ ಸಬ್ಜೆಕ್ಟ್ಸ್ಗಳು ಡೆಫಿನೆಟ್ಲಿ ಕೇಳ್ತಾರೆ. ಬಟ್ ಅವುಗಳಿಗೆ ನನ್ನ ಸಹಾಯ ಬೇಕಾಗಿರಲ್ಲ ನಿಮಗೆ, ಬಿಕಾಸ್ ಅದನ್ನೇ ನೀವು ಓದಿದ್ರೂ ತಿಳ್ಕೊಬೋದು. ಅದ್ರ ಮೇಲೆ ನಾನು ಡೈರೆಕ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡ್ತಿರ್ತೀನಿ. ರೈಟಾ? ಟೋಟಲಿ ಈ 1 ಮಂತ್ ಏನೈತಲ್ಲ, ನೀವು ಜಿಯೋಟೆಕ್ನಿಕಲ್ನಲ್ಲಿ ಎಕ್ಸ್ಪರ್ಟ್ ಆಗ್ತೀರಿ ಅಂತೇಳಿ ನಾನು ಭರವಸೆ ಕೊಡ್ತೀನಿ. ರೈಟಾ? ನಾನು ಹೇಳ್ದಂಗೆ ಕೇಳ್ಕೊಳ್ಬೇಕು ನೀವು. ಮೇನ್ ಏನಂತಂದ್ರೆ ನಾನು ನಿಮಗೊಂದು ಹೋಮ್ವರ್ಕ್ ಕೊಟ್ಟಿರ್ತೀನಿ. ನಾಳೆ ಕ್ಲಾಸಿಗೆ ಬರಬೇಕಾದ್ರೆ ಇಷ್ಟು ಫಾರ್ಮುಲಾಗಳನ್ನು ಬೈ ಹಾರ್ಟ್ ಹಾಕ್ಕೊಂಬರ್ರಿ. ಅವು ಹೆಂಗೆ ಬಂದು, ಎಲ್ಲಿಂದ ಬಂದು, ಹಿಂಗೆ ಯಾಕೆ, ಕಾನ್ಸೆಪ್ಟ್ ಏನು, ಅವುಗಳನ್ನು ಆಮೇಲೆ ಡಿಸ್ಕಷನ್ ಮಾಡಿದ್ರಾಯ್ತು. ಬೈ ಹಾರ್ಟ್ ಹಾಕ್ರಿ ಅಂದ ತಕ್ಷಣ ಬೈ ಹಾರ್ಟ್ ಹಾಕಿಬಿಡ್ಬೇಕು. ಅಲ್ಲಿ ಯಾವುದು ಎರಡನೇ ಮಾತಿರಂಗಿಲ್ಲ. ಆಯಿತಾ? ರೈಟ್. ಆಮೇಲೆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ನಿಮಗೆ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ರೈಟ್? ಓಕೆ, ಇದರೊಳಗೆ ಜಿಯೋಟೆಕ್ನಿಕಲ್ 1 ಸಾಯಿಲ್ ಮೆಕ್ಯಾನಿಕ್ಸ್ ಆ್ಯಂಡ್ ಫೌಂಡೇಶನ್ ಇಂಜಿನಿಯರಿಂಗ್ 2 ಕೂಡಿ ಕವರ್ ಆಗ್ತದೆ. ಫಸ್ಟ್ ನೀವು ಜಿಯೋಟೆಕ್ನಿಕಲ್ನ ಹೆಂಗೆ ಅರ್ಥ ಮಾಡ್ಕೋಬೇಕಂತಂದ್ರೆ ಸ್ಕೋಪ್ ಅಂತ ಹೇಳ್ತೀನಿ. ಸ್ಕೋಪ್ ಅಂತಂದ್ರೆ ಈಗ ನಾನು ಅದಕ್ಕೆ ಸ್ಕೋಪ್ ಕೊಡಕತ್ತೀನಿ. ಸಿವಿಲ್ ಇಂಜಿನಿಯರಿಂಗ್ ಒಳಗಡೆ 5 ಸಬ್ಜೆಕ್ಟ್ಸ್ ಭಾಳ ಇಂಪಾರ್ಟೆಂಟ್.
ಒಂದು ನಿಮಿಷ. 5 ಮೇನ್ ಬ್ರಾಂಚಸ್ ಅದಾವ. ಒಂದು ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್, ಇದು ಎಲ್ಲ ಸ್ಟ್ರಕ್ಚರ್ಸ್ಗಳಿಗೂ ಕೂಡ ಫೌಂಡೇಶನ್ಸ್ ಕೊಡ್ತದೆ. ನಿಮ್ಮದು ಸ್ಟ್ರಕ್ಚರ್ಸ್ ಯಾವುದಿರ್ಬೋದು, ಸಿಂಗಲ್ ಸ್ಟೋರಿ ಬಿಲ್ಡಿಂಗ್, ಮಲ್ಟಿ ಸ್ಟೋರಿ ಬಿಲ್ಡಿಂಗ್, ರೆಸಿಡೆನ್ಷಿಯಲ್ ಬಿಲ್ಡಿಂಗ್, ಅಪಾರ್ಟ್ಮೆಂಟ್ ಸ್ಟ್ರಕ್ಚರ್ಸ್ ಒಳಗಾಯ್ತು. ನೆಕ್ಸ್ಟ್ ಎಲ್ಲ ಬ್ರಿಡ್ಜಸ್ಗಳಿಗೂ ಕೂಡ ಇದು ಫೌಂಡೇಶನ್ ಕೊಡ್ತದೆ, ಆಲ್ ಟೈಪ್ ಆಫ್ ಬ್ರಿಡ್ಜಸ್. ರೈಲ್ವೆ, ಟ್ರಾನ್ಸ್ಪೋರ್ಟೇಷನ್ ಮತ್ತು ಹಾರ್ಬರ್ ಟನಲ್ ಅದಕ್ಕೂ ಕೂಡ ಫೌಂಡೇಶನ್ ಕೊಡ್ತದೆ. ವಾಟರ್ ರಿಸೋರ್ಸಲ್ಲಿ ಎಲ್ಲ ಟೈಪ್ಸ್ ಆಫ್ ಡ್ಯಾಮ್ಸ್ಗಳಿಗೂ ಕೂಡ ಇದು ಡ್ಯಾಮ್ಸು, ಕೆನಲ್ಸು, ವಿಯರ್ಸ್ ಅವೆಲ್ಲಕ್ಕೂ ಕೂಡ ಫೌಂಡೇಶನ್ ಕೊಡ್ತದೆ. ಎನ್ವಿರಾನ್ಮೆಂಟಲ್ಲಿ ಬರ್ತಕ್ಕಂಥ ಎಲ್ಲ ಟ್ರೀಟ್ಮೆಂಟ್ ಪ್ಲಾಂಟ್ಸ್ಗೂ ಕೂಡ ಫೌಂಡೇಶನ್ಸ್ ಕೊಡ್ತದೆ. ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಇರ್ಬೋದು, ಹೈ ರೈಸ್ ಬಿಲ್ಡಿಂಗ್ ಇರ್ಬೋದು, ಮೈನಿಂಗ್ ಸ್ಟ್ರಕ್ಚರ್ಸ್ ಇರ್ಬೋದು, ಮೈನಿಂಗ್ ಇರ್ಬೋದು, ಅಂಡರ್ ವಾಟರು, ಓವರ್ ವಾಟರು, ಎಲೆ ಹೋದ್ರೂ ಕೂಡ ನಿಮ್ಮ ಪ್ರತಿಯೊಂದು ಸ್ಟ್ರಕ್ಚರ್ಸಿಗೆ ಜಿಯೋಟೆಕ್ನಿಕಲ್ ಬೇಕೇ ಬೇಕಾಗುತ್ತೆ, ಅದಕ್ಕೆ ಫೌಂಡೇಶನ್ ಬೇಕಾಗ್ತದೆ. ದಿಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಬ್ರಾಂಚ್ ಇನ್ ದ ಸಿವಿಲ್ ಇಂಜಿನಿಯರಿಂಗ್. ಇದ್ರ ಬಗ್ಗೆ ನೀವು ಏನೇನು ಸ್ಟಡಿ ಮಾಡ್ತೀರಿ ಇಂಜಿನಿಯರಿಂಗಲ್ಲಿ? ಸಾಯಿಲ್ ಮೆಕ್ಯಾನಿಕ್ಸ್ ಅಂತ ಒಂದು ಸಬ್ಜೆಕ್ಟು, ಇನ್ನೊಂದು ಫೌಂಡೇಶನ್ ಇಂಜಿನಿಯರಿಂಗ್ ಅಂತ ಇನ್ನೊಂದು ಸಬ್ಜೆಕ್ಟ್ಸ್. ಕೆಲವರು ಏನಂತಾರೆ ಅಂದರೆ ಇದಕ್ಕೆ GT1, GT2 ಅಂತ ಹೇಳ್ತಾರೆ. 2 ಸಬ್ಜೆಕ್ಟ್ ಅಷ್ಟೇ ಸ್ಟಡಿ ಮಾಡ್ತೀರಿ. ನೆಕ್ಸ್ಟ್ ಕಮಿಂಗ್ ಟು ಎರಡನೇದು ವೆರಿ ಇಂಪಾರ್ಟೆಂಟ್ ಯಾವುದಂದ್ರೆ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್. ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಂತಂದರೆ ಸೂಪರ್ ಸ್ಟ್ರಕ್ಚರ್, ಫೌಂಡೇಶನ್ ಮೇಲೆ ಬರ್ತಕ್ಕಂಥ ಬಿಲ್ಡಿಂಗ್ಗಳು. ಬಟ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲವೂ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ಗಳು ಬರ್ತದೆ. RCC, ಸ್ಟೀಲು ಅಂಥವೆಲ್ಲ ಸೂಪರ್ ಸ್ಟ್ರಕ್ಚರ್ಸ್ ಎಲ್ಲ ಇದ್ರೊಳಗೆ ಬರ್ತಾವೆ. ಬಟ್ ಸ್ಪೆಸಿಫಿಕ್ ಆಗಿ ನೀವು ಇದರೊಳಗಡೆ ಯಾವ್ಯಾವ ಸಬ್ಜೆಕ್ಟ್ ಕಲ್ತಿರ್ತೀರಿ ಅಂದರೆ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಅದ, SOM ಅದ, ಹೌದಾ, ಮತ್ತು SA1, ಸ್ಟ್ರಕ್ಚರಲ್ ಅನಾಲಿಸಿಸ್ 1, ಸ್ಟ್ರಕ್ಚರಲ್ ಅನಾಲಿಸಿಸ್ 2, RCC, RCC ಮತ್ತು PSC, ಸ್ಟೀಲ್ ಸ್ಟ್ರಕ್ಚರು ಮತ್ತು ಮ್ಯಾಟ್ರಿಕ್ಸ್ ಮೆಥಡ್ ಆಫ್ ಸ್ಟ್ರಕ್ಚರಲ್ ಅನಾಲಿಸಿಸು, ನ್ಯೂಮರಿಕಲ್ ಟೆಕ್ನಿಕ್ಸು. ಈ ರೀತಿ ದೇರ್ ಆರ್ ಮೆನಿ ಸಬ್ಜೆಕ್ಟ್ಸ್ ವಿಚ್ ಕಮ್ಸ್ ಅಂಡರ್ ದಿಸ್ ಕಾಂಕ್ರೀಟ್ ಟೆಕ್ನಾಲಜಿ, ಬಿಲ್ಡಿಂಗ್ ಮೆಟೀರಿಯಲ್ಸು, BMT, ಇವೆಲ್ಲ ಏನು ಮಾಡ್ತಾವೆ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಒಳಗಡೆ ಬರ್ತಕ್ಕಂಥ ಸಬ್ಜೆಕ್ಟ್ಸ್ಗಳು. ಇದು ಎರಡನೇ ಬ್ರಾಂಚ್. ಮೂರನೇ ವೆರಿ ಇಂಪಾರ್ಟೆಂಟ್ ಬ್ರಾಂಚ್ ಯಾವುದಂತಂದ್ರೆ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್. ಆ್ಯಕ್ಚುಲಿ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅಂತೇಳಿ ಒಂದು ಎಕ್ಸ್ಟ್ರಾ BE ಐತಿ, ಇಂಜಿನಿಯರಿಂಗನ ಐತಿ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅಂತ. ಬಟ್ ನಮ್ಮ ಸ್ಟೂಡೆಂಟ್ಸ್ ಸಿವಿಲ್ ಇಂಜಿನಿಯರಿಂಗ್ ಪಾಯಿಂಟ್ ಆಫ್ ವ್ಯೂ ವಾಟರ್ ಸಪ್ಲೈ, ವೇಸ್ಟ್ ವಾಟರ್ ಇಂಜಿನಿಯರಿಂಗ್ ಎರಡು ಕಲಿಸ್ತಾರೆ. ಬಟ್ ಇವುಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಏರ್ ಪೊಲ್ಯೂಷನ್ ಮತ್ತು ನಾಯ್ಸ್ ಪೊಲ್ಯೂಷನ್ ಕಾನ್ಸೆಪ್ಟ್ಸ್ಗಳನ್ನು ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ. ಇಷ್ಟೇ ಅದಾವೆ, 4 ಅದಾವೆ. ಇವೆರಡನ್ನು ಬಿಟ್ಟರು ಕೂಡ ಇವೆರಡಂತೂ ವೆರಿ ಇಂಪಾರ್ಟೆಂಟ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್. ಇದರೊಳಗಡೆ ಮೂರನೇ ವೆರಿ ಇಂಪಾರ್ಟೆಂಟ್ ಬರ್ತದೆ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಒಳಗಡೆ ನಿಮಗೆ ಹೈವೇ ಟೆಕ್ನಾಲಜಿ ಅದ, ಹೈವೇ ಇಂಜಿನಿಯರಿಂಗ್ ಅದ, ಪ್ಲಸ್ ಅದ ಹೈವೇ ಒಳಗಡೆ ಟ್ರಾಫಿಕ್ ಇಂಜಿನಿಯರಿಂಗ್ ಅಂತ ಒಂದು ಬರ್ತದೆ, ಪ್ಲಸ್ ರೈಲ್ವೆ ಇರ್ಬೋದು, ಹಾರ್ಬರ್ಸು, ಟನಲ್ಸು ಮತ್ತು ಏರ್ಪೋರ್ಟು, ಇವೆಲ್ಲ ಒಂದೊಂದು ಸಬ್ಜೆಕ್ಟ್ಗಳು ಬರ್ತಾವೆ. ಬಟ್ ರೈಲ್ವೆ, ಹಾರ್ಬರ್, ಟನಲ್, ಏರ್ಪೋರ್ಟ್ ಬಗ್ಗೆ ಓನ್ಲಿ ಇಂಟ್ರೊಡಕ್ಷನ್ ಅಷ್ಟೇ ಇರ್ತದೆ, ನಿಮಗೆ ಜಾಸ್ತಿ ಇನ್ ಡೆಪ್ತ್ ಹೋಗಂಗಿಲ್ಲ. ಬಟ್ ಇವೆರಡು ಭಾಳ ಇಂಪಾರ್ಟೆಂಟ್, ಏನದು ಹೈವೇ ಟೆಕ್ನಾಲಜಿ ಮತ್ತು ಟ್ರಾಫಿಕ್ ಇಂಜಿನಿಯರಿಂಗ್. ನಾಲ್ಕನೇದು ವೆರಿ ಇಂಪಾರ್ಟೆಂಟ್ ಬರ್ತದೆ ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಅಂತ. ಈ ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಒಳಗೆ ಫಸ್ಟ್ ಕಲ್ತಿರ್ತೀರಿ ಫ್ಲೂಯಿಡ್ ಮೆಕ್ಯಾನಿಕ್ಸು, ಸೆಕೆಂಡ್ ಕಲಿತೀರಿ HHM, ಹೈಡ್ರಾಲಿಕ್ಸ್ ಆ್ಯಂಡ್ ಹೈಡ್ರಾಲಿಕ್ ಮಷಿನ್ಸು. ಎರಡನೇದು ಇದರೊಳಗಡೆ ಓಪನ್ ಚಾನಲ್ ಫ್ಲೋ ಬೇಕಾದ್ರೆ ಇದರೊಳಗನ್ನ ಕನ್ಕ್ಲೂಡ್ ಮಾಡ್ಕೋಬೋದು. ಇದಾದಮೇಲೆ ನೆಕ್ಸ್ಟ್ ಇರಿಗೇಷನ್ ಇಂಜಿನಿಯರಿಂಗು, ಹೈಡ್ರಾಲಜಿ ಆ್ಯಂಡ್ ಇರಿಗೇಷನ್ನು ಇವೆಲ್ಲ ಸ್ಟಡಿ ಮಾಡ್ತೀವಿ. ಗ್ರೌಂಡ್ ವಾಟರು ಇವೆಲ್ಲ ನೀವು ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಒಳಗೆ ಸ್ಟಡಿ ಮಾಡ್ತೀವಿ. ಇವೆಲ್ಲ ಬಿಟ್ಟು ಒಂದಿಷ್ಟು ಸಬ್ಜೆಕ್ಟ್ಸ್ ಕಾಮನ್ ಅದಾವ. ಯಾವಂದ್ರೆ ಸರ್ವೇಯಿಂಗ್ ಇರ್ಬೋದು, CPM, ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು ಮತ್ತು ಎಸ್ಟಿಮೇಷನ್ನು, ಇವೆಲ್ಲ ನೀವು ಎಕ್ಸ್ಟ್ರಾ ಸಬ್ಜೆಕ್ಟ್ಸ್. ಇವು ಎಕ್ಸ್ಟ್ರಾ ಅಂತಂದ್ರೆ ಎಲ್ಲ ಸಬ್ಜೆಕ್ಟ್ಸ್ಗಳು ಲಿಂಕ್ ಇರ್ತಕ್ಕಂಥವು. ಇಷ್ಟರ ಒಳಗಡೆ ನಮಗೆ ಸ್ಟ್ರಕ್ಚರಲ್ ಅನಾಲಿಸಿಸ್ ಜಾಸ್ತಿ ಯಾಕೆ ಕಲಿಸಿದಾರೆ ಅಂತಂದ್ರೆ ನಿಮಗೆ ಸ್ಟ್ರಕ್ಚರಲ್ ಒಳಗಡೆ ಸ್ವಲ್ಪ ಪರ್ಫೆಕ್ಟ್ ಆಗಲಿ, ಇವುಗಳನ್ನ ಮುಂದೆ ಹೈಯರ್ ಸ್ಟಡೀಸ್ ಹೋದ್ಮೇಲೆ ಕಲೀರಿ ಅಂತ. ಬಟ್ ಒಂದು ವೆರಿ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೀವು ತಿಳ್ಕೊಳೋದು ಏನಂತಂದ್ರೆ ಎಲ್ಲವಕ್ಕೂ ಸೇಮ್ ವೇಟೇಜ್ ಅದ. ಸೇಮ್ ವೇಟೇಜ್ ಅಂತಂದ್ರೆ ನೀವು 100 ಮಾರ್ಕ್ಸ್ ಕ್ವಶನ್ ಪೇಪರ್ ಏನಾರ ಇತ್ತಂದ್ರೆ ಇದ್ರೊಳಗನೆ ಏನು ಮಾಡ್ತಾರೆ ಅವರು 15 to 20 ಮಾರ್ಕ್ಸ್ ಇದ್ರೊಳಗೆ ಕೇಳ್ತಾರೆ, 15 to 20 ಮಾರ್ಕ್ಸ್ ಇದ್ರೊಳಗೆ ಕೇಳ್ತಾರೆ, 15 to 20 ಮಾರ್ಕ್ಸ್ ಇದ್ರೊಳಗಡೆ, 15 to 20 ಇದ್ರೊಳಗಡೆ, 15 to 20 ಇದ್ರೊಳಗಡೆ, ಇದು 5 to 10 ಮಾರ್ಕ್ಸ್ ಜನರಲ್ ಒಳಗೆ ಕೇಳ್ಕೊಂಡ್ಬಿಡ್ತಾರೆ. ಅಂದರೆ ನಿಮಗೆ 15 ಮಾರ್ಕ್ಸಿಂದು ವೇಟೇಜ್ ಇಲ್ಲಿ ಬರಾಕತ್ತದ ಬರೀ 2 ಸಬ್ಜೆಕ್ಟ್ಸಿಗೆ, 15ರಿಂದ 20 ಮಾರ್ಕ್ಸಿಂದು ವೇಟೇಜ್ ಬರಾಕತ್ತದ ಇಷ್ಟು ಸಬ್ಜೆಕ್ಟ್ಸ್ಗಳಲ್ಲಿ. ದೇರ್ಫೋರ್ it is very important to study only 2 subjects for the scoring purpose. ಇದು ನಿಮ್ಮ ತಲೆ ಒಳಗಡೆ ಇರಬೇಕು. ಕೇವಲ 2 ಸಬ್ಜೆಕ್ಟ್ಸು ಮತ್ತು 1 ತಿಂಗಳದೊಳಗಡೆ ನಾವು ಇಷ್ಟು ಕೋರ್ಸ್ಗಳನ್ನು ಈ 4 ವಾರದೊಳಗಡೆ ಬರ್ತಕ್ಕಂಥ ಇಷ್ಟನ್ನು ಕಲ್ತ್ಬಿಟ್ರೆ ನಿಮಗೆ ಮೇಜರ್ 1/5 ಅಂದ್ರೆ 20% ಆಫ್ ದ ಸಿವಿಲ್ ಇಂಜಿನಿಯರಿಂಗ್ ಕವರ್ ಆಗಿಬಿಡ್ತದೆ. ಆಮೇಲೆ ದೇರ್ ಆರ್ ಸಮ್ ಎಕ್ಸಾಮ್ಸ್ ಅಲ್ಲಿ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗನ್ನು ಈಗೀಗ ಆಗ್ತಾ ಇಲ್ಲ, ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೊದಲಿಂದ ಹಾಕ್ತಾ ಇದ್ರು, ಇನ್ನು ಮುಂದಾದ್ರೂ ಕೂಡ ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಹಾಕೇ ಹಾಕ್ತಾರೆ.
ಲಾಸ್ಟ್ ನಾವು ನೋಡಿದ್ದಂದ್ರೆ ಬರೀ PWD ಒಳಗಡೆ ಒಂದು ಸಾಯಿಲ್ ಮೆಕ್ಯಾನಿಕ್ಸ್ ಅನ್ನ ತೆಗೆದಿದ್ರು. ಆಮೇಲೆ ನೀವು ಏನಾದ್ರು JEE ಬರಿತಾ ಇದ್ರಿ ಅಂತಂದ್ರೆ ಓನ್ಲಿ ಬೇಸಿಕ್ಸ್ ಮಾತ್ರ ಹಾಕಿರ್ತೀರಿ. SSC JEE ಯಾರು ಪ್ರಿಪೇರ್ ಮಾಡಕತ್ತಿದ್ರಿ ಅಂದ್ರೆ ಅದ್ರೊಳಗಡೆ ಸಾಯಿಲ್ ಮೆಕ್ಯಾನಿಕ್ಸ್ ಅಷ್ಟ ಬರಂಗ ಕ್ವಶನ್ ಪೇಪರ್ ಹಾಕಿರ್ತಾರೆ. ರೈಟಾ? ಟೋಟಲ್ ಏನಂದ್ರೆ ಇವೇನು ಭಾಳ ಟಫ್ ಇರ್ತಕ್ಕಂಥದ್ದೆಲ್ಲ ಭಾಳ ಈಸಿ ಅದ. ಇದು ಯಾಕೆ ಸ್ಟೂಡೆಂಟ್ಸ್ಗಳಿಗೆ ಎಷ್ಟೋ ಸ್ಟೂಡೆಂಟ್ಸ್ ಹೇಳ್ತಿರ್ತಾರೆ GT ಸರ್ ಅರ್ಥ ಆಗಿಲ್ರಿ ನಮಗೆ ಅಂತೇಳಿ. ಅದು ಯಾರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಸಬ್ಜೆಕ್ಟ್ಸ್ ಮೇಲಂತೂ ಡೆಫಿನೆಟ್ಲಿ ಇಲ್ಲ. ಸಬ್ಜೆಕ್ಟ್ ಭಾಳ ಈಸಿ ಅದ. ಕಲ್ಸೋರ್ ಮೇಲೆ ಡಿಪೆಂಡ್ ಆಗ್ತದ. ಕಲ್ಸೋರು ಅಥವಾ ನೀವು ಕಲಿಯೋರ ಮೇಲೆ ಡಿಪೆಂಡ್ ಆಗ್ತದ. ಸಬ್ಜೆಕ್ಟ್ ಪಾಯಿಂಟ್ ಆಫ್ ವ್ಯೂ ಅಂತೂ ಎಂದೂ ಕೂಡ ಇದು ಟಫ್ ಇಲ್ಲ. ಇನ್ಫ್ಯಾಕ್ಟ್ ಕಂಪೇರ್ ಟು ಆಲ್ ದೀಸ್ ಸಬ್ಜೆಕ್ಟ್ಸ್ ಐ ಕ್ಯಾನ್ ಸೇ ದಟ್ ಜಿಯೋಟೆಕ್ನಿಕಲ್ ಇಸ್ ವೆರಿ ವೆರಿ ಈಸಿ ಸಬ್ಜೆಕ್ಟ್. ರೈಟಾ? ಓಕೆ, ದ ಫಸ್ಟ್ ಪಾಯಿಂಟ್ ಏನಂತಂದ್ರೆ ಸಾಯಿಲ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇಂಟ್ರೊಡಕ್ಷನ್ ಅದ. ಈ ಇಂಟ್ರೊಡಕ್ಷನ್ ಏನೈತಲ್ಲ ಇದನ್ನ ನಾನು ನಿಮಗೆ ಬಿಡ್ತೀನಿ, ಇದನ್ನ ನೀವ ಸ್ಟಡಿ ಮಾಡ್ಕೊಳ್ಳಂತ್ರಿ. ಇದ್ರೊಳಗೆ ಏನೇನು ಪಾಯಿಂಟ್ಸ್ ಬರ್ತಾವ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ. ಓಕೆ, ಇನ್ ಡೆಪ್ತ್ ಹೋಗಂಗಿಲ್ಲ. ಇದರದ್ದು ಕ್ವಶನ್ಸ್ಗಳನ್ನ ನಾಳೆ ಕಲೆಕ್ಟ್ ಮಾಡ್ಕೊಂಡು ಸ್ಟಡಿ ಮಾಡೋಣ. ಇವತ್ತು ಬರೀ ಥಿಯರಿ ನೋಡ್ಕೊಂಡು ನಾಳಿಂದ MCQ ಸ್ಟಾರ್ಟ್ ಮಾಡ್ಕೊಂಡು ಹೋಗಕ್ಕೆ ಬರ್ತದೆ. ಓಕೆ, ನಾವು ಇಂಟ್ರೊಡಕ್ಷನ್ ಅಂದ್ರೆ ಆರಿಜಿನ್ ಆಫ್ ಸಾಯಿಲ್ ಅಂತ. ಆರಿಜಿನ್ ಆಫ್ ಸಾಯಿಲ್ ಹೆಂಗೆ ಹುಟ್ಕೊಂತು ಅಂತ. ಸಾಯಿಲ್ ಹೆಂಗೆ ಹುಟ್ಕೊಳ್ತು ಅಂತಂದ್ರೆ ದೇರ್ ಆರ್ ಸೋ ಮೆನಿ ಥಿಯರೀಸ್. ಔಟ್ ಆಫ್ ದಟ್ ಒನ್ ಥಿಯರಿ ಏನಿರ್ತದೆ ಅಂದ್ರೆ ವೆದರಿಂಗ್ ಆಫ್ ರಾಕ್ಸ್ಗಳು ಏನಾಗ್ತಾವಲ್ಲ ವೆದರಿಂಗ್ ಆಗ್ತವೆ. ಇವು ರಾಕ್ಸ್ ಏನದಾವಲ್ಲ ಅವು ವೆದರ್ ಆಗ್ತವೆ. ವೆದರ್ ಅಂತಂದ್ರೆ ಏನು? ಸವಕಳಿ. ಅರ್ಥಾಯ್ತಾ? ಅವು ಪದರಾಗಿ ವೆದರಿಂಗ್ ಆಗ್ತವೆ. ಆ ವೆದರಿಂಗ್ ಎರಡು ಟೈಪ್ ಆಗ್ತದಂತ. ಒಂದು ಮೆಕ್ಯಾನಿಕಲ್ ವೆದರಿಂಗ್ ಅಥವಾ ಫಿಸಿಕಲ್ ವೆದರಿಂಗ್. ನೆಕ್ಸ್ಟ್ ಇನ್ನೊಂದು ಕೆಮಿಕಲ್ ವೆದರಿಂಗ್. ರೈಟಾ? ಮೆಕ್ಯಾನಿಕಲ್ ವೆದರಿಂಗ್ ಅಂತಂದ್ರೆ ಮೆಕ್ಯಾನಿಕಲ್ ಆಕ್ಷನ್ಸ್ ಬರ್ತವೆ. ಮೆಕ್ಯಾನಿಕಲ್ ಅಥವಾ ಫಿಸಿಕಲ್ ಆಕ್ಷನ್ಸ್ ಬರ್ತವೆ. ಏನಂದ್ರೆ ಟೆಂಪರೇಚರ್ ಚೇಂಜ್ ಇರ್ಬೋದು, ಚೇಂಜ್ ಇನ್ ಟೆಂಪರೇಚರು. ಹ್ಯೂಮನ್ ಆಕ್ಷನ್ಸ್ ಇರ್ಬೋದು. ಹ್ಯೂಮನ್ ಆಕ್ಷನ್ಸ್ ಅಂದ್ರೆ ಮನುಷ್ಯರು ಅಡ್ಡಾಡಿ ತಿರುಗಾಡಿದ್ದು. ಅಥವಾ ವಿಂಡ್ ಆಕ್ಷನ್ಸ್ ಇರ್ಬೋದು, ಗಾಳಿ ಬೀಸಿ ಬಹಳಷ್ಟು ಏನದು ಈಗ ಇದರೊಳಗಡೆ ಮರುಭೂಮಿಯಲ್ಲಿ ರಾಜಸ್ಥಾನ ಅಂತಲ್ಲೆಲ್ಲ ಗಾಳಿ ಜಾಸ್ತಿ ಬೀಸಿ ಗಾಳಿಯಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ಗಳು ಕಲ್ಲಿನ ಜೊತೆಗೆ ಘರ್ಷಣೆಗಳಾಗಿ ಅಲ್ಲಿಂದ ನಿಮಗೆ ಬರ್ಬೋದು. ವಾಟರ್ ಟ್ರಾನ್ಸ್ಪೋರ್ಟ್ ಇಂದ ಬರ್ಬೋದು. ಒಂದು ಕಲ್ಲಿನ ಮೇಲ್ಗಡೆ ನೀರು ಸೌದು ಹೋಗಿ ಅದರಿಂದ ಮಣ್ಣಾಗಿರ್ಬೋದು. ಅರ್ಥಾಯ್ತಾ? ಆಮೇಲೆ ಗ್ರಾವಿಟಿ ಅಂತ ಬರ್ತದ. ಗ್ರಾವಿಟಿ ಅಂತಂದ್ರೆ ಒಂದು ಗುಡ್ಡ ಇತ್ತು, ಬಿಕಾಸ್ ಆಫ್ ದ ಗ್ರಾವಿಟಿ ಇದಿಷ್ಟು ಪೋರ್ಷನ್ ಕೆಳಗೆ ಬೀಳ್ತದ, ಮತ್ತೆ ಇದು ಪೋರ್ಷನ್ ಕೆಳಗೆ ಬೀಳ್ತದ. ಈ ರೀತಿ ಬಿದ್ದು ಮಣ್ಣಾಗಿದೆ, ಪುಡಿಯಾಗಿ ಮಣ್ಣಾಗಿದೆ. ಈ ರೀತಿ ಒಂದಿಷ್ಟು ಕಾನ್ಸೆಪ್ಟ್ಸ್ಗಳು ಬರ್ತವೆ. ನೆಕ್ಸ್ಟ್ ಕೆಮಿಕಲ್ ವೆದರಿಂಗ್ ಅಂತಂದ್ರೆ ಇದರೊಳಗಡೆ ರೂಟ್ ಆಕ್ಷನ್ಸ್ ಬರ್ಬೋದು. ರೂಟ್ ಆಕ್ಷನ್ಸ್ ಅಂದ್ರೆ ಈಗ ಒಂದು ಬಂಡೆ ಇತ್ತು, ಇದರೊಳಗಡೆ ಯಾವುದೋ ಒಂದು ಗಿಡ ಬೆಳೀತಾ ಇತ್ತು. ಆ ಗಿಡದ ಬೇರು ಇವುಗಳನ್ನು ಪುಷ್ ಮಾಡ್ತಾ ಇತ್ತು. ಹಾಗಾಗಿ ಇದು ಕಲ್ಲು ಚಿಕ್ಕ ಪಾರ್ಟಿಕಲ್ಸ್ ಆಗ್ತಾ ಇದು ಸಾಯಿಲ್ ಆಯಿತು. ರೈಟಾ? ನೆಕ್ಸ್ಟ್ ಇನ್ನೊಂದು ಫ್ರಾಸ್ಟ್ ಆಕ್ಷನ್ ಅಂತ ಬರ್ತದ. ಫ್ರಾಸ್ಟ್ ಆಕ್ಷನ್ ಅಂತಂದ್ರೆ ಇದೇ ಕಲ್ಲಿತ್ತು, ಈ ಕಲ್ಲಿನಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು, ಇಲ್ಲಿ ನೀರು ಇರ್ತದ. ಇದು ಚಳಿಗಾಲದಲ್ಲಿ ಏನಾಗ್ತದ, ಇದು ಎಕ್ಸ್ಪ್ಯಾಂಡ್ ಆಗ್ತದ. ಎಕ್ಸ್ಪ್ಯಾಂಡ್ ಆದಾಗ ಪ್ರೆಷರ್ ಕ್ರಿಯೇಟ್ ಮಾಡ್ತದ. ಪ್ರೆಷರ್ ಕ್ರಿಯೇಟ್ ಮಾಡಿದಾಗ ಈ ಕಲ್ಲು ಏನಾಗ್ತದ, ಪೀಸ್ ಆಗ್ತದ. ಅದು ಫ್ರಾಸ್ಟ್ ಆಕ್ಷನ್ ಅಂತೇಳಿ. ಈ ರೀತಿ ದೇರ್ ಆರ್ ಸೋ ಮೆನಿ ರೀಸನ್ಸ್. ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ the rock is getting weathered and soil is formed. ಸೆಕೆಂಡ್ ಏನಂತಂದ್ರೆ ಕೆಮಿಕಲ್ ವೆದರಿಂಗ್ ಅಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ಇರ್ತಕ್ಕಂಥ ಎಷ್ಟೋ ಕೆಮಿಕಲ್ಸ್ಗಳು, ನೀರಿನಲ್ಲಿ ಇರ್ತಕ್ಕಂಥ ಎಷ್ಟೋ ಕೆಮಿಕಲ್ಸ್ಗಳು, ವಾಟರಲ್ಲಿ ಇರ್ತಕ್ಕಂಥ ಕೆಮಿಕಲ್ಸ್ಗಳು ಇವೆರಡೂ ಕೂಡ ರಾಕಿನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಬರ್ತಾವೆ. ಕಾಂಟ್ಯಾಕ್ಟ್ ಅಲ್ಲಿ ಬಂದಾಗ ಹೈಡ್ರೇಷನ್ ಆಗ್ಬೋದು, ಕಾರ್ಬೋನೇಷನ್ ಆಗ್ಬೋದು, ಹೌದಾ, ಮತ್ತೆ ಆಕ್ಸಿಡೇಷನ್ ಆಗ್ಬೋದು, ಸೊಲ್ಯೂಷನ್ ಆಗ್ಬೋದು. ಈ ರೀತಿ ಕೆಮಿಕಲ್ ಟರ್ಮ್ಸ್ಗಳು ಅಥವಾ ಕೆಮಿಕಲ್ ರಿಯಾಕ್ಷನ್ಸ್ಗಳಾಗಿ ಮೇಲಿರ್ತಕ್ಕಂಥ ಸಾಯಿಲ್ ಪಾರ್ಟಿಕಲ್ಸ್ ಎಲ್ಲವೂ ಕೂಡ ಸಪ್ರೇಟ್ ಆಗಿ ರಾಕಿಂದ ಸಪ್ರೇಟ್ ಆಗಿ ಅದೇನಾಗ್ತದೆ, ಸಾಯಿಲ್ ಆಗಿ ಫಾರ್ಮೇಷನ್ ಆಗ್ತದೆ. ಇದಕ್ಕೆ ಏನಂತಾರೆ, ಕೆಮಿಕಲ್ ವೆದರಿಂಗ್ ಅಂತ ಕರೀತಾರೆ. ಹೇಳ್ತಾ ಫಿಸಿಕಲ್ ವೆದರಿಂಗ್ ಮತ್ತು ಕೆಮಿಕಲ್ ವೆದರಿಂಗ್ ಭಾಳ ಇಂಪಾರ್ಟೆಂಟ್. ಏನು ನೆನ್ಪಿಡ್ಬೇಕಪ್ಪ ಇದ್ರೊಳಗಡೆ ಅಂದ್ರೆ ಇದು ಫಾರ್ಮೇಷನ್ ಆಫ್ ರಾಕ್ ಆಯಿತು. ಭಾಳ ಇಂಪಾರ್ಟೆಂಟ್ ಏನಂತಂದ್ರೆ ಇದರೊಳಗಡೆ ಒಂದಿಷ್ಟು ಟರ್ಮ್ಸ್ ಅದಾವ. ಆ ಟರ್ಮ್ಸ್ಗಳಿಂದ ನಾವು ಕಾನ್ಸಂಟ್ರೇಟ್ ಮಾಡೋದು. ಈಗ ಯೂಶುವಲಿ ಏನಿರ್ತದಂದ್ರೆ ಹಿಂಗೊಂದು ರಾಕ್ ಇತ್ತು ಅಂತ ತಿಳ್ಕೊಳ್ರಿ. ಈ ರಾಕದ ಮೇಲ್ಗಡೆ ಕೆಮಿಕಲ್ ರಿಯಾಕ್ಷನ್ ಆಯಿತು ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಆಗಿರ್ತಕ್ಕಂಥ ಈ ಸಾಯಿಲ್ ಅದು ಯೂಶುವಲಿ ಎಲ್ಲಿರ್ತದ, ಇದು ಪೇರೆಂಟ್ ರಾಕ್ ಕೆಳಗಡೆ ಇತ್ತು ಅಂತಂದ್ರೆ ಕೆಮಿಕಲ್ ವೆದರಿಂಗ್ ಆಗಿದ್ದೂ ಕೂಡ ಸಾಯಿಲ್ ಏನಿರ್ತದಲ್ಲ ಅದು ಅದ್ರ ಮೇಲೆ ಇರ್ತದ. ಹಾಗಾಗಿ ಇದ್ರದ್ದು ಪ್ರಾಪರ್ಟಿ ಮತ್ತು ರಾಕ್ ಪ್ರಾಪರ್ಟಿ ಏನು ಎರಡು ಸೇಮ್ ಆಗ್ತಿರ್ತಾವ. ಇಂಥ ಕೇಸ್ ನಮ್ಗೆ ಎಲ್ಲಿ ಸಿಗ್ತದೆ ಅಂದ್ರೆ ಕೆಮಿಕಲ್ ವೆದರಿಂಗ್ ಒಳಗೆ ಸಿಗ್ತದೆ. ಇಂಥ ಕೇಸು ಕೆಮಿಕಲ್ ವೆದರಿಂಗ್ ಒಳಗೆ ಸಿಗ್ತದೆ. ಇಂಥ ಸಾಯಿಲಿಗೆ ರೆಸಿಡ್ಯೂಯಲ್ ಸಾಯಿಲ್ ಅಂತ ಕರೀತಾರೆ.
ಅದಕ್ಕೇನಂತಾರ ರೆಸಿಡಿಯಲ್ ಸಾಯಿಲ್ ಅಂತ. ಅಂದ್ರೆ ಪೇರೆಂಟ್ ರಾಕ್, its parent and the soil both are in the same place. Okay, just below the soil parent rock is available, that is the residual soil. ಇನ್ನೊಂದದ ಇಲ್ಲೊಂದು ಪೇರೆಂಟ್ ರಾಕ್ ಅದ. ಇದು ಯಾವುದೋ ಒಂದು ವಿಂಡ್ ಆಕ್ಷನ್, ವಾಟರ್ ಆಕ್ಷನ್, ಹ್ಯೂಮನ್ ಆಕ್ಷನ್, ಫ್ರಾಸ್ಟ್ ಆಕ್ಷನ್, ಗ್ರಾವಿಟಿ ಆಕ್ಷನ್, ಲೇಕ್ ವಾಟರ್, ಐಸ್ ಆಕ್ಷನ್, ಹಿಂಗೆ ಏನೇನೋ ಆಗಿ ಈ ಸಾಯಿಲ್ ಏನು ಮಾಡ್ತದ, ಟ್ರಾನ್ಸ್ಫರ್ ಆಗಕತ್ತದ. ಬೇರೆ ಬೇರೆ ಒಂದು ಕಾರಣಗಳಿಂದ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆಗೆ ಆ ಸಾಯಿಲ್ ಬಂದು ಏನಾಗೈತಿ, ಜಮಾ ಆಗೈತಿ. ಹಂಗಾರೆ ಇಂಥ ಸಾಯಿಲ್ಗೆ ಏನಂತಾರೆ, ಟ್ರಾನ್ಸ್ಪೋರ್ಟೆಡ್ ಸಾಯಿಲ್ ಅಂತಾರೆ. ಟ್ರಾನ್ಸ್ಪೋರ್ಟೆಡ್ ಸಾಯಿಲ್ ಅಂತ ಕರೀತಾರೆ. ತಿಳಿತಾ? ಇವು ಟ್ರಾನ್ಸ್ಪೋರ್ಟೆಡ್ ಸಾಯಿಲ್ ಅಂತ ಹೇಳ್ತಾರೆ. ಓಕೆ, ಯೂಶುವಲಿ ಹೆಂಗಾಗುತ್ತೆ ಅಂದ್ರೆ ಈ ಟ್ರಾನ್ಸ್ಪೋರ್ಟೆಡ್ ಸಾಯಿಲ್ ಏನೈತಲ್ಲ ಇದು ಫಿಸಿಕಲ್ ವೆದರಿಂಗ್ ಆಗಿರ್ತದ. ಫಿಸಿಕಲ್ ವೆದರಿಂಗ್ ಇಂದ ಆಗಿರ್ತದ. ಫಿಸಿಕಲ್ ವೆದರಿಂಗ್ ಇಂದ ಆಗಿರ್ತಕ್ಕಂಥ ಸಾಯಿಲ್ಸ್ಗಳ ಸೈಜ್ ಏನಿರ್ತದಲ್ಲ ಅದು ಕೋರ್ಸ್ ಆಗಿರ್ತದ. ಕೋರ್ಸ್ ಅಂದ್ರೆ ದೊಡ್ಡ ದೊಡ್ಡ ಪಾರ್ಟಿಕಲ್ಸ್ ಇರ್ತಾವ. ಹೆಂಗ ಗ್ರಾವೆಲ್ ಅದ ಮತ್ತು ಸ್ಯಾಂಡ್ ಅದ, ಇವೇನದ ಪಾರ್ಟಿಕಲ್ಸು ದೊಡ್ಡ ದೊಡ್ಡ ಪಾರ್ಟಿಕಲ್ಸ್ ಇರೋದ್ರಿಂದ ಇದಕ್ಕೆ ಕೋರ್ಸ್ ಸಾಯಿಲ್ ಅಂತ ಕರೀತಾರೆ. ಕೆಮಿಕಲ್ ವೆದರಿಂಗ್ ಇಂದ ಆಗಿರ್ತಕ್ಕಂಥ ಸಾಯಿಲ್ಗಳು ಯೂಶುವಲಿ ಇರ್ತಾವ ಫೈನ್ ಸಾಯಿಲ್ಸ್ ಇರ್ತಾವ. ಫೈನ್ ಸಾಯಿಲ್ಸ್ ಒಳಗಡೆ ಸಿಲ್ಟ್ ಆಗಿರ್ಬೋದು ಅಥವಾ ಕ್ಲೇ ಆಗಿರ್ಬೋದು. ಇವುಗಳದು ಡೀಟೇಲ್ಡ್ ಆಗಿ ಇವುಗಳು ಅಂದ್ರೆ ಏನು ಅಂತೇಳಿ ನಾವು ಮುಂದೆ ನೋಡ್ತೀವಿ. ಈಗ ಜಸ್ಟ್ ಅವುಗಳದ್ದು ನಿಮ್ಗೆ ಆಲ್ರೆಡಿ ಯು ಜಿ ಒಳಗೆ ಎಷ್ಟು ಗೊತ್ತದಲ್ಲ ಅಷ್ಟರ ಬಗ್ಗೆ ಅಷ್ಟೇ ಯೋಚನೆ ಮಾಡೋಣ. ಗ್ರಾವೆಲ್, ಸ್ಯಾಂಡು, ಕೋರ್ಸ್ ಗ್ರೈಂಡು ಅವು ಟ್ರಾನ್ಸ್ಪೋರ್ಟೆಡ್ ಸಾಯಿಲ್ಸು, ಅವು ಫಿಸಿಕಲ್ ವೆದರಿಂಗ್ ಸಾಯಿಲ್ಸ್. ಹಂಗೆ ಸಿಲ್ಟು ಮತ್ತು ಕ್ಲೇಗಳು ಫೈನ್ ಸಾಯಿಲ್ಸು, ಅವು ರೆಸಿಡಿಯಲ್ ಸಾಯಿಲ್ಸು, ಅವು ಕೆಮಿಕಲ್ ವೆದರಿಂಗ್ ಇಂದ ಬಂದಿರತಕ್ಕಂಥ ಸಾಯಿಲ್ಸ್ಗಳು. ಓಕೆ, ಎರಡು ಟರ್ಮನ್ನು ನೆನ್ಪಿಟ್ಕೊಂಡ್ವಿ. ಮತ್ತೇನಂತಂದ್ರೆ ಈ ಟ್ರಾನ್ಸ್ಪೋರ್ಟೆಡ್ ಸಾಯಿಲ್ಸು ಅಥವಾ ಕೋರ್ಸು ಗ್ರಾವೆಲ್ಸ್ ಏನದವಲ್ಲ ಇವು ಸಿಂಗಲ್ ಗ್ರೇನ್ ಸ್ಟ್ರಕ್ಚರ್ಸ್ ಇರ್ತಾವ. ಸಿಂಗಲ್ ಗ್ರೇನ್ಡ್ ಸ್ಟ್ರಕ್ಚರ್ಸ್ ಇರ್ತಾವ. ಇದು ನೆನ್ಪಿಟ್ಕೋಬೇಕು. ಸಿಂಗಲ್ ಗ್ರೇನ್ ಸ್ಟ್ರಕ್ಚರ್ಸ್ ಅನ್ನೋದನ್ನ ಇನ್ನೂ ಒಂದು ಚಾಪ್ಟರ್ ಅದ ಕ್ಲಾಸಿಫಿಕೇಶನ್ ಒಳಗಡೆ ಅಲ್ಲಿ ಬಂದಾಗ ಡೀಟೇಲ್ಡ್ ಆಗಿ ಹೇಳ್ತೀನಿ. ಆಮೇಲೆ ಸಿಲ್ಟ್ ಅನ್ನೋದು ಏನೈತಲ್ಲ ಇದು ಫ್ಲೋಕ್ಯುಲೇಟೆಡ್ ಸ್ಟ್ರಕ್ಚರ್ ಒಳಗೆ ಬರ್ತದ. ಕ್ಲೇ ಅನ್ನೋದೇ ಸಿಲ್ಟ್ ಅನ್ನೋದು ಹನಿಕೋಮ್ ಸ್ಟ್ರಕ್ಚರ್ಸ್ ಒಳಗೆ ಬರ್ತದ. ಆಮೇಲೆ ಕ್ಲೇ ಅಂತಕ್ಕಂಥದ್ದು ಫ್ಲೋಕ್ಯುಲೇಟೆಡ್ ಸ್ಟ್ರಕ್ಚರ್ಸ್ ಒಳಗೆ ಬರ್ತದ ಅಥವಾ ಡಿಸ್ಪರ್ಸ್ಡ್ ಸ್ಟ್ರಕ್ಚರ್ಸ್ ಒಳಗೆ ಬರ್ತದ. ಇದರದ್ದು ಮೀನಿಂಗ್ಸನ್ನ ಮುಂದಿನ ಚಾಪ್ಟರ್ಗಳಲ್ಲಿ ಹೇಳ್ತೀವಿ. ಇಲ್ಲಿ ನಾ ಏನು ಮಾಡಕತ್ತೀನಿ ಅಂದ್ರೆ ಓವರ್ ಆಲ್ ಎಲ್ಲಾದ್ರದ್ದು ಒಂದು ಸಾರಾಂಶವನ್ನು ಕೊಡ್ತಾ ಇದ್ದೀನಿ. ತಿಳಿತಾ? ಮತ್ತೆ ಈ ಗ್ರಾವೆಲ್ ಮತ್ತು ಸ್ಯಾಂಡ್ಗಳೇನದಾವಲ್ಲ ಇವುಗಳ ಒಂದು ಪಾರ್ಟಿಕಲ್ ಗ್ರಾವೆಲ್ ಇನ್ನೊಂದು ಪಾರ್ಟಿಕಲ್ ಗ್ರಾವೆಲ್ ಇವೆರಡರ ನಡಬರ್ಕ ಗ್ರಾವಿಟಿ ಫೋರ್ಸ್ ಏನಿರ್ತದ ಡಾಮಿನೆಂಟ್ ಆಗಿರ್ತದ. ಹೌದಾ? ಒಂದು ಪಾರ್ಟಿಕಲ್ ಇನ್ನೊಂದು ಪಾರ್ಟಿಕಲ್ಸು ಇದು ಇಲ್ಲದ ಅಂದ್ರೆ ಇದು ಇಲ್ಲದ ಅಂದ್ರೆ ಇವು ಗ್ರಾವಿಟಿಯಿಂದ ನಾವು ಏನಾಗ್ತಾವ ಅಟ್ರಾಕ್ಟ್ ಆಗಿರ್ತಾವ. ಬಟ್ ಅದೇ ನೀವು ಇಲ್ಲಿ ಕ್ಲೇ ಪಾರ್ಟಿಕಲ್ಸ್ ಒಳಗೆ ಏನಾಗಿರ್ತಾವ ಅವು ಸರ್ಫೇಸ್ ಫೋರ್ಸು ಡಾಮಿನೆಂಟ್ ಆಗಿರ್ತದ. ತಿಳಿತಾ? ಹಂಗ ಈಗ ಎಕ್ಸಾಂಪಲ್ಸ್ ಫಾರ್ ದಿಸ್ ಕೆಮಿಕಲ್ ವೆದರಿಂಗ್ ಸಾಯಿಲ್ಸ್ ಅಂತಂದ್ರೆ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅದ, ಇದು ಕೆಮಿಕಲ್ ವೆದರಿಂಗ್ ಸಾಯಿಲು. ಆಮೇಲೆ ಯೆಲ್ಲೋ ಕ್ಲೇ ಅಂತ ಬರ್ತದ ಅಥವಾ ಆಲ್ ಸಾರ್ಟ್ಸ್ ಆಫ್ ಕ್ಲೇಸ್ ಏನದಾವಲ್ಲ ಅವೆಲ್ಲ ಎಕ್ಸಾಂಪಲ್ಸ್ ಫಾರ್ ಕೆಮಿಕಲ್ ವೆದರಿಂಗ್. ಹಂಗೆ ಫಿಸಿಕಲ್ ವೆದರಿಂಗಿಗೆ ಎಕ್ಸಾಂಪಲ್ಸ್ ಕೇಳಿದ್ರೆ ಎಕ್ಸಾಂಪಲ್ಸ್ಗಳನ್ನು ಕೇಳಿದ್ರೆ ನಿಮ್ದು ಗ್ರಾವೆಲ್ ಅಂತೂ ಐತಿ, ಸ್ಯಾಂಡ್ ಅಂತೂ ಐತಿ. ಇವುಗಳನ್ನು ಬಿಟ್ಟು ಕೆಲವು ಹೆಸರುಗಳದಾವ. ಹೆಂಗಂದ್ರೆ ಗ್ರಾವಿಟಿಯಿಂದ ಬಂದಿರತಕ್ಕಂಥ ಸಾಯಿಲಿಗೆ ಕೊಲ್ಲುವಿಯಲ್ ಸಾಯಿಲ್ ಅಂತಾರೆ. ಇವು ವರ್ಡ್ಸ್ ಭಾಳ ಇಂಪಾರ್ಟೆಂಟ್, ಇವನ್ನ ಕೇಳೋದು. ಗ್ರಾವಿಟಿಯಿಂದ ಪಾಸ್ ಆಗಿರ್ತಕ್ಕಂಥ ಗ್ರಾವಿಟಿಯಿಂದ ವೆದರಿಂಗ್ ಆದ್ರೆ ಕೊಲ್ಲುವಿಯಲ್ ಅರ್ಥಾಯ್ತಾ. ಇನ್ನೊಂದು ವಾಟರ್ ಫ್ಲೋ ಆಗಿರ್ತದ, ವಾಟರ್ ಕೆಳಗಡೆ, ನದಿ ಕೆಳಗಡೆ, ಸ್ಟ್ರೀಮ್ಸ್ ಕೆಳಗಡೆ, ಹಳ್ಳ ಕೊಳ್ಳ ಅದಗಳ ಕೆಳಗೆ ಏನು ಸಾಯಿಲ್ ಇರ್ತದಲ್ಲ ಅದಕ್ಕೆ ಅಲ್ಲುವಿಯಲ್ ಸಾಯಿಲ್ ಅಂತಾರೆ. ಅದಕ್ಕೇನಂತಾರ ಅಲ್ಲುವಿಯಲ್ ಸಾಯಿಲ್ ಅಂತ ಕರೀತಾರ. ಇನ್ನು ಒಂದು ಲೇಕ್ದ ಕೆಳಗಡೆ ಇತ್ತು ಅಂತಂದ್ರೆ ಅದಕ್ಕೆ ಲ್ಯಾಕೋಸ್ಟ್ರೈನ್ ಸಾಯಿಲ್ ಅಂತಾರೆ. ಅದಕ್ಕೇನಂತಾರ ಲ್ಯಾಕೋಸ್ಟ್ರೈನ್ ಸಾಯಿಲ್ ಅಂತ ಕರೀತಾರೆ. ನೆಕ್ಸ್ಟ್ ಅದೇ ಟೈಪು ಓಕೆ, ಲ್ಯಾಕೋಸ್ಟ್ರೈನ್ ಸಾಯಿಲ್ ಅಂತ ಕರೀತಾರೆ. ನೆಕ್ಸ್ಟ್ ಇನ್ನೊಂದು ಬರ್ತದ, ವಿಂಡಿಂದ ಏನಾದರೂ ಬಂದಿತ್ತು ಅಂತಂದ್ರೆ, ವಿಂಡಿಂದ ಹೊರಗಡೆ ಬಂದಿತ್ತು ಅಂದ್ರೆ ಅದಕ್ಕೆ ಎವೋಲಿನ್ ಸಾಯಿಲ್ ಅಂತಾರೆ. ಎವೋಲಿನ್ ಸಾಯಿಲ್ ಅಂತ ಕರೀತಾರೆ. ಎವೋಲಿನ್ ಸಾಯಿಲ್ ಅಥವಾ ಇನ್ನೊಂದು ಹೆಸರು ಇದಕ್ಕೆ ಡ್ಯೂನ್ ಅಂತಲೂ ಕರೀತಾರೆ. ಆಮೇಲೆ ಐಸಿಂದ ಏನಾದರೂ ಬಂದಿತ್ತು ಅಂತಂದ್ರೆ ಅದಕ್ಕೆ ಏನಂತಾರೆ
ಡ್ರಿಫ್ಟ್ ಅಂತ ಕರೀತಾರೆ, ಡ್ರಿಫ್ಟ್ ಸಾಯಿಲ್ ಅಂತ ಕರೀತಾರೆ. ಈ ಟೈಪ್ ಏನಂದ್ರೆ ಅವಕ್ಕೆ ಬೇರೆ 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 ಹೆಸರುಗಳನ್ನ ಇಟ್ಟಿರ್ತಾರೆ. ಓಕೆ, ಇವು ಅಲ್ಲದೆ ಮತ್ತೆ ಬೇರೆ ಬೇರೆ ಕೆಲವು ಕಾಮನ್ ನೇಮ್ಸ್ ಅದಾವ. ಮೊರೂಮ್ ಅಂತದ, ವಾರ್ವುಡ್ ಕ್ಲೇ ಅಂತದ, ಕ್ಯಾಲಿಚ್ ಅಂತದ. ಇವೆಲ್ಲವಕ್ಕೂ ಕೂಡ ನಾನು ನಿಮ್ಗೊಂದಿಷ್ಟು ಟರ್ಮ್ಸ್ ಕೊಡ್ತೀನಿ, ಒಂದು ನೋಟ್ಸ್ ಕೊಡ್ತೀನಿ. ಇವುಗಳನ್ನ ಸರಿಯಾಗಿ ನೋಡ್ಕೊಂಡ್ರೆ, ಬರೀ ಹೆಸರುಗಳನ್ನ ನೋಡ್ಕೊಂಡ್ರೆ ಕರೆಕ್ಟ್ ಆಗ್ತದೆ. ರೈಟಾ? ಓಕೆ, ಇಲ್ಲಿವರೆಗೂ ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇತ್ತಂದ್ರೆ ಕ್ವಶನ್ ಮಾಡ್ರಿ. ಫಾಸ್ಟ್ ಹೇಳಿನಿ, ನನಗೂ ಗೊತ್ತದ. ಐ ಆಮ್ ಗೋಯಿಂಗ್ ವೆರಿ ಫಾಸ್ಟ್ ಬಿಕಾಸ್ ಐ ವಾಂಟ್ ಟು ಸ್ಪೆಂಡ್ ಮೋರ್ ಟೈಮ್ ಇನ್ ಸಮ್ ಅದರ್ ಕಾನ್ಸೆಪ್ಟ್ಸ್ ವೇರ್ very important and where confusing is there. No, there I have to spend more time. That's why I am going very fast with this chapter. Any doubt here? Do you want to ask anything? ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಸ್ನ ರಿಪೀಟ್ ಮಾಡ್ರಿ ಅನ್ನೋದಾದ್ರೆ ರಿಪೀಟ್ ಮಾಡ್ತೀನಿ. ಯಾವುದಾದ್ರು ರಿಪೀಟ್ ಮಾಡಬೇಕು? ಏನಿಲ್ಲ, ಮುಂದೋಗೋಣ. ರೈಟ್. ದೀರ್ಘವಾಗಿ ಉಸಿರು ತಗೊಂಡು ದೀರ್ಘವಾಗಿ ಉಸಿರನ್ನು ಬಿಡಿ. ಈಗ ನಾವು ಸ್ಲೋಲಿ ವಿ ಆರ್ ಎಂಟರಿಂಗ್ ಇಂಟು 3-phase ಸಿಸ್ಟಮ್ ಟೆಕ್ನಿಕಲ್ ಸ್ಟಡಿ ಸ್ಟಾರ್ಟ್ ಮಾಡೋಣ. ಓಕೆ, 3-phase ಸಿಸ್ಟಮ್. ಬರ್ಕೊಳ್ತಾ ಹೋಗ್ರಿ ನನ್ನ ಜೊತೆಗೆ. 3-phase ಸಿಸ್ಟಮ್ ಅಂದ್ರೆ ಈಗ ಒಂದು ಸಾಯಿಲ್ ಅದ ಅಂತ ತಿಳ್ಕೊಡ್ರಿ. ಇದೇನೋ ಒಂದು ಸಾಯಿಲ್ ಅದ, ಇದ್ರೊಳಗಡೆ ಏನಿರ್ತದ? ಪಾರ್ಟಿಕಲ್ಸ್ ಇದ್ದೇ ಇರ್ತಾವ. ಇದ್ರೊಳಗಡೆ ಪಾರ್ಟಿಕಲ್ಸ್ ಇರ್ತಾವ. ಮತ್ತೇನಿರ್ತೈತಿ ಇದ್ರೊಳಗಡೆ? ಇದ್ರೊಳಗಡೆ ಗ್ಯಾಪ್ ಇರ್ತದ. ಗ್ಯಾಪ್ ಅಂತ ನೀವು ಜನರಲ್ ವರ್ಡ್ ಒಳಗಡೆ ಗ್ಯಾಪ್ ಅಂತೀರಿ. ಆ ಗ್ಯಾಪ್ ಅನ್ನ ಇವರು ಟೆಕ್ನಿಕಲ್ ವರ್ಡ್ ಒಳಗೆ ಏನಂತಾರೆ? ಅದಕ್ಕೆ ವೈಡ್ಸ್ ಅಂತ ಕರೀತಾರ. ಇದ್ರೊಳಗಡೆ ಒಂದು ಪಾರ್ಟಿಕಲ್ಸ್ ಇದ್ವು. ಈ ಪಾರ್ಟಿಕಲ್ಸ್ ಇವಕ್ಕೆ ಸಾಲಿಡ್ಸ್ ಅಂತ ಕರೆಯೋಣ. ಆಮೇಲೆ ಇಲ್ಲಿ ವೈಡ್ಸ್ ಅದಾವ. ವೈಡ್ಸ್ ಅಂದ್ರೆ ನಿಮ್ಮ ಆಡು ಭಾಷೆ ಒಳಗಡೆ ಗ್ಯಾಪ್ ಅಂತನ್ರಿ. ಗ್ಯಾಪಿಗೆ ವೈಡ್ಸ್ ಅಂತನ್ನೋಣ. ಬಟ್ ಈ ವೈಡ್ಸ್ ಏನದಾವಲ್ಲ, ವೈಡ್ಸ್ ಕ್ಯಾನ್ ಬಿ ಫಿಲ್ಡ್ ಬೈ ವಾಟರ್ ಆಲ್ಸೋ, ಅಂಡ್ ದಿಸ್ ವೈಡ್ ಕ್ಯಾನ್ ಬಿ ಫಿಲ್ಡ್ ಬೈ ಏರ್ ಆಲ್ಸೋ. ಅದಕ್ಕೆ ನೀವು ವಾಟರ್ ವೈಡ್ಸ್ ಅಂತಲೂ ಕರಿಬೋದು, ಏರ್ ವೈಡ್ಸ್ ಅಂತಲೂ ಕರಿಬೋದು. ಮತ್ತು ಬರೀ ಏರ್ಗೆ ಅಷ್ಟ ವೈಡ್ಸ್ ಅಂತಾರ್ರಿ ಅಂತ ಅನ್ಬಾರ್ದು. ಇದು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸಲ್ಲಿ ಮಿಸ್ಕಾನ್ಸೆಪ್ಷನ್ಸ್ ಇರ್ತದ. ವೈಡ್ಸ್ ಅಂದ್ರೆ ವಾಟರ್ನೂ ವೈಡ, ಏರ್ನೂ ವೈಡ. ಅರ್ಥಾಯ್ತಾ? ಈಗ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವೇನು ಮಾಡ್ತೀವಿ ಅಂದರೆ ಒಂದು 3-phase ಡಯಾಗ್ರಾಮ್ ಹಾಕ್ತೀವಿ. ಒಂದು 3-phase ಡಯಾಗ್ರಾಮ್ ಇರ್ತದೆ. ಇದೊಂಥರ ದೇವ್ರ ಡಯಾಗ್ರಾಮ್ ಇದ್ದಂಗೆ. ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಒಳಗಡೆ ಇನ್ನು ಫುಲ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಇದು ಸಾಲಿಡ್ ಪೋರ್ಷನ್ಸನ್ನು ಕೆಳಗಡೆ ಇಡೋಣ, ಇದನ್ನು ವಾಟರ್ ಪೋರ್ಷನ್ಸನ್ನು ಮಿಡಲಲ್ಲಿ ಇಡೋಣ, ಆಮೇಲೆ ಮೇಲ್ಗಡೆ ಏರ್ ಕಂಟೆಂಟ್. ಆಯ್ತಾ? ಇದು ಏರು, ಇದು ವಾಟರು, ಇದು ಸಾಲಿಡ್ಸ್. ವಾಲ್ಯೂಮೆಟ್ರಿಕ್ ಸ್ಟಡಿ ಮತ್ತು ಇದು ವೇಟ್ ಸ್ಟಡಿ ಅಂತ ಬರ್ತದೆ. ವಾಲ್ಯೂಮೆಟ್ರಿಕ್ ಸ್ಟಡಿ ಸ್ವಲ್ಪ ಸಾಯಿಲ್ ತೊಗೊಂಬರ್ರಿ ಇಲ್ಲಿ ಅಂತಂದ್ರೆ ನೀವು ಏನಂತ ಅಂತೀರಿ? ಹೆಂಗೆ ತೊಗೊಂಬರ್ತೀರಿ? ಸ್ವಲ್ಪ ಸಾಯಿಲ್ ಬೇಕಾಗ್ಯದ. ದೆನ್ ಹೌ ಟು ಮೆಜರ್ ದ ಸಾಯಿಲ್. ಸಾಯಿಲ್ ಕ್ಯಾನ್ ಬಿ ಮೆಜರ್ಡ್. ಈಗ ಒಂದು ಟ್ರಕ್ ಇದೆ ಅಂತ ತಿಳ್ಕೊಳ್ರಿ. ಈ ಟ್ರಕ್ ಒಳಗಡೆ ನಾ ಸಾಯಿಲ್ ತೊಗೊಂಬ ಅಂತಂದ್ರೆ ಎಷ್ಟು ಸಾಯಿಲ್ ತೊಗೊಂಬಂದು ಆ ಕ್ವಶನ್ಗೆ ಉತ್ತರ ಹೆಂಗೆ ಕೊಡ್ತೀರಿ? ಅಂದ್ರೆ ಸರ್ ಇದ್ರೊಳಗಡೆ ಒಂದು 5 ಟನ್ ಸಾಯಿಲ್ ತಂದಿನ್ರಿ ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ನೀವು 6 ಮೀಟರ್ ಕ್ಯೂಬ್ ಸಾಯಿಲ್ ತಂದಿನ್ರಿ ಅಂತ ಹೇಳ್ಬೋದು. ಅಂದ್ರೆ ಸಾಯಿಲನ್ನು ನೀವು ವಾಲ್ಯೂಮ್ ಒಳಗಾದ್ರೂ ಮೆಜರ್ ಮಾಡ್ಬೋದು, ಇಲ್ಲಾಂದ್ರೆ ಮಾಸು ಅಥವಾ ವೇಟ್ ಒಳಗಾದ್ರೂ ಮೆಜರ್ ಮಾಡ್ಬೋದು. ಇವೆರಡು ಆಪ್ಷನ್ಸ್ ಅದಾವ. ಆದ್ದರಿಂದ ಈ ಟೋಟಲ್ ಇದೇನೈತಲ್ಲ 3-phase ಡಯಾಗ್ರಾಮನ್ನು ವಾಲ್ಯೂಮ್ ರಿಲೇಷನ್ಸ್ ಒಳಗೂ ಕೂಡ ನಾನು ಬಿಲ್ಡ್ ಮಾಡ್ಬೋದು. ಇದಿಷ್ಟಕ್ಕೆ ನಾನು ಏನನ್ನೋದನ್ನು ವಾಲ್ಯೂಮ್ ಆಫ್ ಸಾಲಿಡ್ಸ್ ಅಂತೀನಿ, ಇದಕ್ಕೆ ವಾಲ್ಯೂಮ್ ಆಫ್ ವಾಟರ್ ಅಂತೀನಿ, ಇದಕ್ಕೆ ವಾಲ್ಯೂಮ್ ಆಫ್ ಏರ್ ಅಂತ ಕರಿತೀನಿ. ಆ್ಯಸ್ ಯೂಶುವಲ್ ವಾಯ್ಡ್ಸ್ ಅಂತಂದ್ರೆ 2 ಇರೋದ್ರಿಂದ ಇವೆರಡಕ್ಕೂ ನಾನು ವಾಲ್ಯೂಮ್ ಆಫ್ ವಾಯ್ಡ್ಸ್ ಅಂತೀನಿ. ಇದಕ್ಕೆ ನಾನು ವಾಲ್ಯೂಮ್ ಆಫ್ ವಾಯ್ಡ್ಸ್ ಅಂತ. ಹಂಗಾರೆ ಮಾಸ್ ರಿಲೇಷನ್ ಒಳಗೆ ಸ್ಟಡಿ ಮಾಡ್ತೀನಿ ಅನ್ನೋದಾದ್ರೆ ಇದಕ್ಕೆ ಮಾಸ್ ಆಫ್ ಸಾಲಿಡ್ಸ್ ಅಂತ ಅನ್ನೋಣ, ಆಮೇಲೆ ಇದಕ್ಕೆ ಮಾಸ್ ಆಫ್ ವಾಟರ್ ಅಂತ ಕರೆಯೋಣ, ಇದಕ್ಕೆ ಮಾಸ್ ಆಫ್ ಏರ್ ಅಂತ ಕರೆಯೋಣ. ಮಾಸ್ ಆಫ್ ಏರ್ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡೋಣ, ಅಸ್ಯೂಮ್ ಮಾಡೋಣ. ಮಾಸ್ ಆಫ್ ಏರ್ ಏನೈತಿ 0 ಅಂತ ಅಸ್ಯೂಮ್ ಮಾಡಿದೀವಿ.
ರೈಟಾ? ಹಾಗಾದ್ರೆ ಇದಿಷ್ಟು ಟೋಟಲ್ ಮಾಸಿಗೆ ಟೋಟಲ್ ಮಾಸ್ ಅಂತ ಕರೆಯೋಣ. ಆಮೇಲೆ ಟೋಟಲ್ ವಾಲ್ಯೂಮ್ ವಿ ಅಂತ ಕರೆಯೋಣ. ಯು ಕ್ಯಾನ್ ಹ್ಯಾವ್ ಅ ಇಕ್ವೇಶನ್ ವಿ ಈಸ್ ಈಕ್ವಲ್ ಟು ವಿ ಎ ಪ್ಲಸ್ ವಿ ಡಬ್ಲ್ಯೂ ಪ್ಲಸ್ ವಿ ಎಸ್ ಅಂತ, ಅಥವಾ ವಿ ಈಸ್ ಈಕ್ವಲ್ ಟು ಇವೆರಡು ಸೇರಿ ವಿ ವಿ ಅನ್ನೋದ್ರಿಂದ ವಿ ವಿ ಪ್ಲಸ್ ವಿ ಎಸ್ ಅಂತಾದರೂ ಕರಿಬೋದು. ಹಂಗೆ ಎಮ್ ಈಸ್ ಈಕ್ವಲ್ ಟು ಏನಂತಂದ್ರೆ ಎಮ್ ಎಸ್ ಪ್ಲಸ್ ಎಮ್ ಡಬ್ಲ್ಯೂ ಅಂತ ಕರಿಬೋದು. ರೈಟಾ? ಓಕೆ, ಇಲ್ಲಿವರೆಗೂ ಏನಾರ ಡೌಟ್ಸ್ ಇದ್ರೆ ಕೇಳ್ರಿ. ನೀವು ಕೇಳಲ್ಲ ಅಂದ್ರೆ ನಾನು ನಿಮಗೊಂದು ಕ್ವಶನ್ ಕೇಳ್ತೀನಿ. ಏನಾರು ಡೌಟ್ ಇದ್ರೆ ಕೇಳ್ರಿ, ಇಲ್ಲ ಅಂದ್ರೆ ನಾನು ನಿಮಗೊಂದು ಕ್ವಶನ್ ಕೇಳ್ತೀನಿ. ಅದೇ ಕ್ವಶನ್ ನೀವು ಕೇಳಿಬಿಟ್ರೆ ಚಲೋ ಅಲ್ಲ, ಗೆಸ್ ಮಾಡಿ, ಅಂದ್ರೆ ನಾನು ಆನ್ಸರ್ ಮಾಡ್ತೀನಿ. ಇಲ್ಲ ಮತ್ತೆ ನಾನು ಕ್ವಶನ್ ಕೇಳಿದ್ರೆ ನೀವು ಆನ್ಸರ್ ಮಾಡ್ಬೇಕಾಗುತ್ತಾ? ಫೀಸ್ ಕೊಟ್ಟಿದ್ದು ನೀವ ನಾನಾ? ಹೌದಲ್ಲ? ಏನಿಲ್ಲ. ಓಕೆ, ನಮ್ಮ ಸೈನ್ಸ್ ಒಳಗಡೆ ಸಣ್ಣ ಪುಟ್ಟ ವಿಷಯಗಳನ್ನೇ ಇಗ್ನೋರ್ ಮಾಡಂಗಿಲ್ಲ. ಯಾವುದೋ ಒಂದು ಎಲ್ಲೋ ದೂರ ಇದ್ದಿದ್ದು ಭಾಳ ಸಣ್ಣ ಪ್ಯಾರಾಮೀಟರ್ ಇದ್ರೂ ಕೂಡ ಕನ್ಸಿಡರ್ ಮಾಡಿ 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 ಸ್ಟಡಿ ಮಾಡ್ತಾರೆ. ಬಟ್ ಇಲ್ಲಿ ಮಾಸ್ ಆಫ್ ಏರ್ ಎದಕ್ಕೆ ಇಗ್ನೋರ್ ಮಾಡಿದ್ರು? ಅದ ಮತ್ತು ವಾಲ್ಯೂಮ್ ಆಫ್ ಏರ್ ಇಗ್ನೋರ್ ಮಾಡಂಗಿಲ್ಲ, ಮಾಸ್ ಆಫ್ ಏರ್ ಇಗ್ನೋರ್ ಮಾಡ್ತಾರೆ. ಯಾಕೆ? ಯಾರು ಹೇಳ್ತೀರಿ? ಟೈಪ್ ಇನ್ ದ ಕಮೆಂಟ್. ವೈ ಮಾಸ್ ಆಫ್ ದ ಏರ್ ಈಸ್ ಇಗ್ನೋರ್? ಕರೆಕ್ಟ್ ರೀಸನ್ ಹೇಳ್ಬೇಕು. ನಿಮ್ಮ ಹತ್ರ 1000 ರೀಸನ್ಸ್ ಇರ್ಬೋದು, ಬಟ್ ಕರೆಕ್ಟ್ ರೀಸನ್ಸ್ ಹೇಳ್ಬೇಕು. ಹೇಳ್ರಿ. ಮಾಸ್ ಆಫ್ ದ ಏರು ಎದಕ್ಕೆ ಇಗ್ನೋರ್ ಮಾಡಿದ್ರು? 4 ಆಪ್ಷನ್ ಕೊಡ್ಬೋದಪ್ಪ ಅಂತಂದ್ರೆ 4 ಆಪ್ಷನ್ಸ್ ಒಳಗೆ ಒಂದು ಆಪ್ಷನ್ ಕ್ಲಿಕ್ ಮಾಡ್ಬೇಕು. ನೀವು ಯಾವ ಆಪ್ಷನ್ ಕ್ಲಿಕ್ ಮಾಡ್ತೀರಿ? ಗೊತ್ತಿಲ್ಲ? ನೋ ಐಡಿಯಾ. ಓಕೆ, ವಾಟ್ ಈಸ್ ದ ಡೆನ್ಸಿಟಿ? ಎದಕ್ಕೆ ಅದೇ ಕೇಳ್ತಾ ಇದ್ದೀನಿ. ವೇಟ್ ಆಫ್ ಏರ್ ಜೀರೋ ಯಾಕೆ? ವೇಟ್ ಆಫ್ ಏರ್ ಜೀರೋ ಇಲ್ಲ. ನೀವು ಚಿಕ್ಕವರಿದ್ದಾಗ ಏನು ಹೇಳ್ಯಾರ ಗೊತ್ತೈತಿಲ್ಲ? ಗಾಳಿಗೆ ತೂಕವಿದೆ ಅಂತೇಳಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿಸಿರ್ತಾರೆ ನಿಮ್ಮ ಟೀಚರ್ಸ್. ಏನಂತ, ಒಂದು ತಕ್ಕಡಿಯಲ್ಲಿ ಒಂದು ಬಲೂನನ್ನು ಇಡೋಣ, ಇನ್ನೊಂದು ತಕ್ಕಡಿಯಲ್ಲಿ ಏನದು ಖಾಲಿ ಬಲೂನನ್ನು ಇಡೋಣ, ಇಟ್ಟಾಗ ಇದು ಹಿಂಗೆ ಬಂದಿರ್ತದ. ಹಾಗಾದ್ರೆ ಮಕ್ಕಳೇ ನೋಡಿ, ಮಕ್ಕಳೇ ಗಾಳಿಗೆ ತೂಕವಿದೆ ಅಂತ ಹೇಳ್ಯಾರಲ್ಲಿ. ಇಲ್ಲಿ ದೊಡ್ಡವರಾದ್ಮೇಲೆ ಗಾಳಿ ತೂಕವಿಲ್ಲ ಅಂತ ಹೇಳಾಕ್ತಾರ. ಹಿಂಗಾದ್ರ ಹೇಳ್ ಕಳ್ಸ್ಯಾರಿಲ್ಲೋ ಅಲ್ಲೆಲ್ಲ ನಿಮಗ ಗಾಳಿಗೆ ತೂಕವಿದೆ ಅಂತೇಳಿ. ನೆಗ್ಲಿಜಿಬಲ್, ವೆರಿ ಗುಡ್. ನೆಗ್ಲಿಜಿಬಲ್ ಅನ್ನೋ ವರ್ಡ್ ಭಾಳ ಇಂಪಾರ್ಟೆಂಟ್. ಇಟ್ ಡಸಂಟ್ ಹ್ಯಾವ್ ಎನಿ ಸ್ಪೆಸಿಫಿಕ್ ಗ್ರಾವಿಟಿ. ಸ್ಪೆಸಿಫಿಕ್ ಗ್ರಾವಿಟಿ ಮತ್ತೆ ಹೋದ್ರ ಅವ್ರು ಪ್ರೂವ್ ಮಾಡ್ತಾರೆ ಅವರು. ಅದ ಪಾರ್ಟಿಕಲ್ಸಿಗೆ ಸ್ಪೆಸಿಫಿಕ್ ಗ್ರಾವಿಟಿ ನಾವು ವಾಟರ್ ಜೊತೆ ಕಂಪೇರ್ ಮಾಡೋದ್ರಿಂದ ವಿಲ್ ನಾಟ್ ಥಿಂಕ್ ಅಬೌಟ್ ಸ್ಪೆಸಿಫಿಕ್ ಗ್ರಾವಿಟಿ. ನೆಗ್ಲಿಜಿಬಲ್ ಅದ. ಹಂಗಾದ್ರೆ ಸ್ವಾಮಿ ಅವ್ರು ಕರೆಕ್ಟಾಗಿ ಹೇಳ್ರಿ, ಅದರದ್ದು ಡೆನ್ಸಿಟಿ ಎಷ್ಟೈತಿ? ವಾಟ್ ಈಸ್ ದ ಡೆನ್ಸಿಟಿ ಆಫ್ ಏರ್? ಅಂದ್ರೆ 1 ಮೀಟರ್ ಕ್ಯೂಬ್ ಒಳಗಡೆ ಎಷ್ಟು ಏರ್? ನಿಮ್ಮ ಮೇಲೆ ಒಂದು ಸಿಂಟ್ಯಾಕ್ಸ್ ಐತಲ್ಲ, ಸಿಂಟ್ಯಾಕ್ಸ್ ಎಷ್ಟು ಇರ್ತದ? 1 ಮೀಟರ್ ಕ್ಯೂಬ್ ಸಿಂಟ್ಯಾಕ್ಸ್ ಇರ್ತದೆ. ಇಮ್ಯಾಜಿನ್ ಮಾಡ್ಕೊಡ್ರಿ, ನಿಮ್ದೊಂದು 1000 ಲೀಟರ್ ಸಿಂಟ್ಯಾಕ್ಸ್ 1 ಮೀಟರ್ ಕ್ಯೂಬ್ ಐತಿ. ಆ 1 ಮೀಟರ್ ಕ್ಯೂಬ್ ಒಳಗಡೆ ಎಷ್ಟು ಕೆಜಿ ಏರ್ ಇರ್ಬೋದು? ಹೌ ಮೆನಿ ಕೆಜಿ ಪರ್ ಮೀಟರ್ ಕ್ಯೂಬ್? ಅಂದ್ರ ಬರ್ಕೊಡ್ರಿ, ಡೆನ್ಸಿಟಿ ಆಫ್ ಏರ್ 1.2 ಕೆಜಿ ಪರ್ ಮೀಟರ್ ಕ್ಯೂಬ್ ಐತಿ. ಬರೇ 1.5 ಕೆಜಿ, 1 ಕೆಜಿ 1200 ಗ್ರಾಮ್ ಇರ್ತೈತೆ. ಅದು ಯಾವುದು? ಇದು. ಹಂಗಾರೆ ಡೆನ್ಸಿಟಿ ಆಫ್ ವಾಟರ್ ಎಷ್ಟೈತಿ ಇನ್ ಕೆಜಿ ಪರ್ ಮೀಟರ್ ಕ್ಯೂಬ್? ಅದೇ ಸಿಂಟ್ಯಾಕ್ಸ್ ಒಳಗಡೆ ವಾಟರ್ ಎಷ್ಟು ಇರ್ತದ? ಅದೇ ಸಿಂಟ್ಯಾಕ್ಸ್ ಒಳಗೆ ವಾಟರ್ ಎಷ್ಟು ಕೆಜಿ ಇರ್ತದ? 1000 ಕೆಜಿ ಇರ್ತದ. ಕರೆಕ್ಟ್ ಅಲ್ಲ? ಅದೇ ಸಿಂಟ್ಯಾಕ್ಸ್ ಒಳಗಡೆ ವಾಟರು 1000 ಕೆಜಿ ಇರ್ತದ. ಅದೇ ಸಿಂಟ್ಯಾಕ್ಸ್ ಒಳಗೆ ಸಾಯಿಲ್ ಏನಾರ ಹಾಕ್ಬಿಟ್ರ
ಸಾಯಿಲ್ಸ್ ಬಲ್ಕ್ ಸಾಯಿಲ್ ಏನಾರ ಹಾಕಿದ್ನಂದ್ರೆ ಅದು ಒಂದು 1800 to 2200 kg ಇರ್ತದ, kg per meter cube ಅದ. ಅದ್ರೊಳಗೆ ನಾ ಏನಾದರೂ ಬರೀ ಸಾಲಿಡ್ ಪಾರ್ಟಿಕಲ್ಸನ್ನು ಹಾಕಿದ್ನಂದ್ರೆ 2700 kg per meter cube ಇರ್ತದ. ಕಾಂಕ್ರೀಟ್ ಹಾಕಿದ್ನಿ ಅಂದ್ರೆ 2500 ಅಥವಾ 2400 kg per meter cube ಇರ್ತದೆ. ನೋಡು, 1000 ಮಾತನಾಡ್ಯಾಕತ್ತವ. ಏರ್ ಅಣ್ಣ ಬರೀ 1.2 kg per meter cube ಇರೋದ್ರಿಂದ ಅಣ್ಣನ್ನ ಇಗ್ನೋರ್ ಮಾಡ್ಬೋದು. ಓಕೆನಾ? ಇಟ್ ಡಸಂಟ್ ಮೀನ್ ದಟ್ ಇಟ್ ಡೋಂಟ್ ಹ್ಯಾವ್ ಅ ಮಾಸ್, ಬಟ್ ಇಟ್ ಹ್ಯಾಸ್ ಅ ಮಾಸ್. ರೈಟಾ? ಬಟ್ ಕಂಪೇರ್ ಟು ದೀಸ್ ವಿ ಆರ್ ಇಗ್ನೋರಿಂಗ್ ದ ಮಾಸ್ ಆಫ್ ದ ಏರ್. ಓಕೆ, ನಾವು ಈಗ ಇವು ಆದ್ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲೊಂದು 5 ಟರ್ಮ್ಸ್ ಅನ್ನ ಡಿಫೈನ್ ಮಾಡೋಣ. ಈ 5 ಟರ್ಮ್ಸ್ ಡಿಫೈನ್ ಮಾಡಿ ಮುಂದಕ್ಕೆ ಹೋಗೋಣ. ಓಕೆ, ದ ಫಸ್ಟ್ ಒನ್ ವೈಡ್ಸ್ ರೇಷಿಯೋ, ಇದಕ್ಕೆ ಇ ಅಂತ ಕರೆಯೋಣ. ಇನ್ನೊಂದು ಪೋರೋಸಿಟಿ. ಎಂತ ಸಿಟಿ? ಪೋರೋಸಿಟಿ. ಪೋರೋಸಿಟಿಗೆ ಇನ್ನೊಂದು ಹೆಸರು ಏನಂದ್ರೆ ಪರ್ಸೆಂಟೇಜ್ ಆಫ್ ವೈಡ್ಸ್, ಇದಕ್ಕೆ ಎನ್ ಅಂತ ಕರೆಯೋಣ. ಇನ್ನೊಂದು ಡಿಗ್ರಿ ಆಫ್ ಸ್ಯಾಚುರೇಷನ್, ಇದಕ್ಕೆ ಎಸ್ ಅಂತ ಕರೆಯೋಣ. ಇನ್ನೊಂದು ಏರ್ ಕಂಟೆಂಟ್, ಇದಕ್ಕೆ ಎ ಸಿ ಅಂತ ಕರೆಯೋಣ. ಇನ್ನೊಂದು ಪರ್ಸೆಂಟೇಜ್ ಆಫ್ ಏರ್ ವೈಡ್ಸ್, ಇದು ಬರೀ ಏರ್ ವೈಡ್ಸ್, ಇದಕ್ಕೆ ಎನ್ ಎ ಅಂತ ಕರೆಯೋಣ. ಈ ರೀತಿ ನಮಗೆ ಎಷ್ಟಾದ ಟರ್ಮ್ಸ್? ಈಗ 5 ಟರ್ಮ್ಸ್ಗಳದಾವ. ಇವು 5 ಟರ್ಮ್ಸ್ಗಳು ಏನು ರಿಲೇಷನ್ ಕೊಡ್ತಾವ ಅಂತಂದ್ರೆ ಇವು ವಾಲ್ಯೂಮ್ ರಿಲೇಷನ್ಸ್ ಅನ್ನು ಕೊಡ್ತಾವ. ಹೇಳ್ತಲ್ಲ, ಚೆನ್ನಾಗೈತಿ? ಓಕೆ, ಇವು ಎರಡು ಒಂದು ಜಾತಿ ಇದ್ದಂಗ. ಯಾರು? ಇವರಿಬ್ರು ಏನದಾರಲ್ಲ, ಇವರಿಬ್ರು ಬಹಳ ಒಂದೇ ಟೈಪ್ ಇದ್ದಂಗೆ. ಇವ್ರು ಯಾರು ಅಂತಂದ್ರ ದೊಡ್ಡ ಮಂದಿ. ಇವರು ಬಹಳ ದೊಡ್ಡ ಮನುಷ್ಯರು, ದೊಡ್ಡ ಮಾತಾಡೋರು. ಇವರು ಚಿಕ್ಕ ಪುಟ್ಟ ಬರೀ ವೈಡ್ಸ್ ಒಳಗಡೆ ಮಾತಾಡ್ಬೇಕಂತವ್ರು. ಇವರು ವೈಡ್ಸ್ ಮಂದಿ. ಇವರು ವೈಡ್ಸ್ ಒಳಗೆ ಏನ್ ಹಾಕತೈತಿ ಅಂತ, ಇವರು ಟೋಟಲ್ ಎಂಟೈರ್ ಮಾಸ್ ಒಳಗಡೆ ಏನ್ ಹಾಕತೈತಿ ಅಂತ. ಇವ ಸಣ್ಣ ಮಗ, ಚಿನ್ನ ಮಗ ಇವ. ಆಮೇಲೆ ನೋಡ, ಇವು ಎಂಟೈರ್ ಯಾಕೆ ಹೇಳಕತ್ತೀನಿ ಅಂತಂದ್ರ ಇವರು ಏನ್ ಹೇಳ್ಕೊಡ್ತಾರೆ ನಿಮಗಂತಂದ್ರ ಮ್ಯಾಲಿ ಮನಿ ಒಳಗಡೆ ವೈಡ್ಸ್ ಎಷ್ಟದವ ಮತ್ತೆ ಕೆಳಗಲ್ ಮನಿ ಒಳಗಡೆ ಸಾಲಿಡ್ಸ್ ಎಷ್ಟದವ ಇವುಗಳನ್ನ ಕಂಪೇರ್ ಮಾಡೋದು. ಹೇಳ್ತಾ? ಇವು ಎರಡರದ್ದು ಕಂಪ್ಯಾರಿಸನ್, ವಿ ವಿ ಮತ್ತು ವಿ ಎಸ್ ದ ರೇಷಿಯೋ. ಅಂದ್ರೆ ಕಂಪೇರ್ ಟು ವಿ ಎಸ್, ವಿ ವಿ ಎಷ್ಟಿದಾವ ಅಂತ ಕ್ವಶನ್ ಏನ್ರ ಇತ್ತಂದ್ರೆ ಅದು ವೈಡ್ಸ್ ರೇಷಿಯೋ. ದಟ್ ಇಸ್ ವೈಡ್ಸ್ ರೇಷಿಯೋ ಇಸ್ ಈಕ್ವಲ್ ಟು ವಿ ವಿ ಬೈ ವಿ ಎಸ್. ಹಂಗ ಇವ ಏನ್ ಹೇಳ್ತಾನೆ ಅಂತಂದ್ರ ಇವ್ರ ಜೊತೆ ಕಂಪೇರ್ ಮಾಡ್ತಾನೆ. ಹಂಗಾರೆ ವೈಡ್ಸ್ ಏನದಾವಲ್ಲ ಟೋಟಲ್ ವಾಲ್ಯೂಮಿಗೆ ಎಷ್ಟಿದಾವ, ಟೋಟಲ್ ವಾಲ್ಯೂಮ್ ಕಂಪೇರ್ ಮಾಡಿದ್ರೆ ವೈಡ್ಸ್ ಎಷ್ಟಿದಾವ, ಸಾಲಿಡ್ಸ್ ಕಂಪೇರ್ ಮಾಡಿದ್ರೆ ವೈಡ್ಸ್ ಎಷ್ಟಿದಾವ. ಎರಡು ಕ್ವಶನ್ಗೆ ಆನ್ಸರ್ ಇವರಿಬ್ರು ಕೊಡ್ತಾರೆ. ದಟ್ ಇಸ್ ಎನ್ ಈಕ್ವಲ್ ಟು ವಿ ವಿ ಡಿವೈಡೆಡ್ ಬೈ ವಿ. ಇದನ್ನ ಬೇಕಾದ್ರೆ ನೀವು 100 ಅಂತ ಬರೆದು ವೈಡ್ಸ್ ರೇಷಿಯೋ ಅಂತ ಹೇಳ್ಬೋದು. ಇದು ಪರ್ಸೆಂಟೇಜ್ ಆಫ್ ವೈಡ್ಸ್ ಅಂತ ಹೇಳ್ಬೋದು. ತಿಳಿತಾ? ಏನಾಯ್ತಿದು? ದೊಡ್ಡ ಜನರು ವೈಡ್ಸ್ ಕಂಪೇರ್ ಟು ಸಾಲಿಡ್ಸ್, ವೈಡ್ಸ್ ಕಂಪೇರ್ ಟು ಟೋಟಲ್ ವಾಲ್ಯೂಮ್. ರೈಟಾ? ಎನಿ ಡೌಟ್ಸ್ ಹಿಯರ್? ಏನಿಲ್ಲಲ್ಲ. ಹಂಗೆ ದ ರೇಂಜಸ್ ಆಫ್ ಇವನ್ ಏನಾರ ಕೇಳಿದ್ರ ಇದು ಪರ್ಸೆಂಟೇಜ್ ಒಳಗಿರೋದ್ರಿಂದ ಎನ್ ಕ್ಯಾನ್ ಬಿ ಇನ್ ದ ರೇಂಜ್ ಆಫ್ 0 to 100 ಅಥವಾ 0 to 100 ಅಥವಾ ಫ್ರಾಕ್ಷನ್ ಒಳಗೆ ಹೇಳ್ತೀರಿ ಅಂದ್ರೆ 0 to 1 ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ವೈಡ್ಸ್ ಹೇಳ್ಬೇಕಿತ್ತು ಅಂತಂದ್ರೆ ಇಟ್ ಶುಡ್ ಬಿ ಆಲ್ವೇಸ್ ಗ್ರೇಟರ್ ದ್ಯಾನ್ 0. ಇದು ಮತ್ತೆ 0 to 100 ಅಂತ ಹೇಳ್ಬಾರ್ದು ಇದನ್ನ. ಹೌದಾ? ಇದು 1 ಕೆಳಗ ಇರ್ತದ ಅಂತ ಏನಿಲ್ಲ, 1 ಮ್ಯಾಲೇನೂ ಇರ್ಬೋದು, 1 ಕೆಳಗೂ ಇರ್ಬೋದು. ಬಟ್ 0 ಕೆಳಗಿರಂಗಿಲ್ಲ. ನೋ ನೆಗೆಟಿವ್. ಇದ್ರೊಳಗೆ ನೆಗೆಟಿವ್ ಬರಕ್ ಸಾಧ್ಯ ಇಲ್ಲ, ಇದ್ರೊಳಗೆ ನೆಗೆಟಿವ್ ಬರಕ್ ಸಾಧ್ಯ ಇಲ್ಲ. ಸಮ್ ಟೆಕ್ಸ್ಟ್ ಬುಕ್ನವ್ರು ಏನ್ ಮಾಡ್ತಾರೆ ಅಂದ್ರೆ ಈಕ್ವಲ್ ಆಗಕ್ಕೂ ಸಾಧ್ಯ ಇಲ್ಲಪ್ಪ ಇದು, ಅದ್ರ ಸಲ ಎನ್ ಹಿಂಗ್ ಬರೆಯೋಣ ಅಂತ ಹೇಳ್ತಾರೆ. ಓಕೆ, ನೋ ಪ್ರಾಬ್ಲಮ್, ದಟ್ ಇಸ್ ಆಲ್ಸೋ ಓಕೆ. ರೈಟಾ? ನಾವು ವಾಟ್ ವಿ ಸ್ಟಡಿಡ್, ಡೆಫಿನಿಷನ್ ಆಫ್ ವೈಡ್ಸ್ ರೇಷಿಯೋ ಬಂತು ಮತ್ತು ಡೆಫಿನಿಷನ್ ಆಫ್ ಪೋರೋಸಿಟಿ ಬಂತು. ಅವೆರಡು ಭಾಳ ಇಂಪಾರ್ಟೆಂಟ್.
ರೈಟಾ? ಹಂಗಾರೆ ಇವೆರಡು ನಡಬರ್ಕ ಒಂದು ಸ್ವಲ್ಪ ಸೇಮ್ ಕಂಡಂಗ ರಿಲೇಷನ್ಸ್ ಏನು ಬೇಕಿತ್ತಂದ್ರೆ ಇ ಈಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 1 ಮೈನಸ್ ಎನ್ ಈಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ 1 ಪ್ಲಸ್ ಇ. ಓಕೆನಾ? ಎನಿ ಡೌಟ್? ನೋ ಡೌಟ್? ಡನ್. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಕಾನ್ಸಂಟ್ರೇಟ್ ಆನ್ ಗ್ರೀನ್ ಕಲರ್ ಪೆನ್. ಗ್ರೀನ್ ಕಲರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ. ನಾವು ಐ ವಿಲ್ ಥಿಂಕ್ ಅಬೌಟ್ ಓನ್ಲಿ ದಿಸ್ ಪೋರ್ಷನ್. ಮ್ಯಾಲೆ ಕೆಳಗೆ ನೋಡಂಗಿಲ್ಲ, ಈ ದಿಸ್ ಪೋರ್ಷನ್ ಅಷ್ಟೇ ಯೋಚನೆ ಮಾಡ್ತೀನಿ. ಇದು ಹೆಂಗೆ ಯೋಚನೆ ಮಾಡ್ತೀನಿ ಅಂದ್ರೆ ವಿ ಎ ಕಂಪೇರ್ ಟು ವಿ ವಿ ಎಷ್ಟದ, ವಿ ಡಬ್ಲ್ಯೂ ಕಂಪೇರ್ ಟು ವಿ ವಿ ಎಷ್ಟದ ಹೇಳ್ತಾ. ನೀರು ವೈಡ್ಸ್ ಅಲ್ಲಿ ನೀರ್ ಎಷ್ಟಿದಾವ, ವೈಡ್ಸ್ ಅಲ್ಲಿ ಏರ್ ಎಷ್ಟಿದ ಏನದ. ಬೇಕಾದ್ರೆ ನೀವು ಬರ್ಕೊಂತೀರ ಕನ್ನಡದ ಬರ್ಕೊಂಬಿಡ್ರಿ. ಸ್ಯಾಚುರೇಷನ್ ಅಂದ್ರೆ ಏನು, ವೈಡ್ಸ್ ಅಲ್ಲಿ ನೀರ್ ಎಷ್ಟಿದೆ, ನೀರಿನ ಪ್ರಮಾಣ ಅನುಪಾತ. ಹೌದಾ? ಅಂದ್ರೆ ಏನಿದು ಎನ್ ಇಕ್ವಲ್ ಇದು ಎಸ್ ಇಕ್ವಲ್ ಟು ನೋಡು ವೈಡ್ಸ್ ಅಲ್ಲಿ ನೀರ್ ಎಷ್ಟಿದೆ ಅದನ್ನ ಇಂಟು 100 ಬರ್ಕೋಬಹುದು. ಹಂಗಾರೆ ಇವ ಏನ್ ಹೇಳ್ತಾನೆ, ಎ ಸಿ ವೈಡ್ಸ್ ಅಲ್ಲಿ ಏರ್ ಎಷ್ಟಿದೆ. ಹಾಗಾದ್ರ ವೈಡ್ಸ್ ಅಲ್ಲಿ ಎಲ್ಲಾ ನೀರಿದ್ದರೆ ಎಸ್ ಈಕ್ವಲ್ ಟು 1. ವೈಡ್ಸ್ ಅಲ್ಲಿ ಎಲ್ಲಾ ಏರ್ ಇದ್ದರೆ ಎ ಸಿ ಈಕ್ವಲ್ ಟು 1. ಹಾಗಾದರೆ ವೈಡ್ಸ್ ಅಲ್ಲೆಲ್ಲಾ ನೀರಿದ್ದಾಗ ಗಾಳಿ ಎಷ್ಟಿರುತ್ತದೆ, 0 ಇರುತ್ತದೆ. ವೈಡ್ಸ್ ಅಲ್ಲೆಲ್ಲಾ ಏರಿದ್ದಾಗ ನೀರೆಷ್ಟಿರುತ್ತದೆ, 0 ಇರುತ್ತದೆ. ಹಾಗಾದರೆ ವೈಡ್ಸ್ ಅಲ್ಲೆಲ್ಲಾ ನೀರು, ವೈಡ್ಸ್ ಅಲ್ಲೆಲ್ಲಾ ಏರು. ಚೆನ್ನಾಗಿದೆಲ್ಲ. ವೈಡ್ಸ್ ಅಲ್ಲೆಲ್ಲಾ ನೀರು ಮತ್ತು ವೈಡ್ಸ್ ಅಲ್ಲೆಲ್ಲಾ ಏರು ಇಸ್ ಈಕ್ವಲ್ ಟು 1. ವೈಡ್ಸ್ ಅಲ್ಲೆಲ್ಲಾ ಏರು, ವೈಡ್ಸ್ ಅಲ್ಲೆಲ್ಲಾ ನೀರು ಇಸ್ ಈಕ್ವಲ್ ಟು 1. ಓಕೆ, ಏನಾದ್ರೂ ಡೌಟ್ಸ್ ಐತೆ ಇದ್ರೊಳಗೆ ಕೇಳಬೇಕಾ? ಕೇಳ್ರಿ, ಏನಾದ್ರೂ ಇತ್ತಂದ್ರೆ ಕೇಳ್ರಿ. ಡೈಜೆಸ್ಟೆಡ್, ಪರ್ಫೆಕ್ಟ್ಲಿ ಡೈಜೆಸ್ಟೆಡ್. ಓಕೆ, ನೆಕ್ಸ್ಟ್ ಏನಂತಂದ್ರೆ ಇವರು ಕಾಂಪ್ಯಾಕ್ಷನ್ ಚಾಪ್ಟರ್ ಅಲ್ಲಿ ಜಾಸ್ತಿ ಯೂಸ್ ಆಗ್ತದ. ಇದಕ್ಕೆ ನಾವೇನಂತೀವಿ ಅಂದ್ರೆ ಪರ್ಸೆಂಟೇಜ್ ಆಫ್ ಏರ್ ವೈಡ್ಸ್ ಅಂತೀವಿ. ಅಂದ್ರೆ ಟೋಟಲ್ ಎಂಟೈರ್ ವಾಲ್ಯೂಮ್ ಅಲ್ಲಿ ಎಷ್ಟು ಏರ್ ಇದೆ ಅದಕ್ಕೆ ಎನ್ ಇ ಅಂತ ಕರೀತಾರೆ. ಇದನ್ನು ಕೂಡ ಪರ್ಸೆಂಟೇಜ್ ಅಲ್ಲಿ ಹೇಳ್ಬೋದು. ಟೋಟಲ್ ಅಲ್ಲಿ ಎಷ್ಟು ಏರ್ ಇದೆ. ಓಕೆ, ಇವುಗಳದ್ದು ಹೆಂಗಂದ್ರ ರಿಲೇಷನ್ ಏನೈತೆ ಅಂತಂದ್ರೆ ಎನ್ ಎ ಈಕ್ವಲ್ ಟು ಎನ್ ಇಂಟು ಎ ಸಿ ಅಂತ. ಎನ್ ಅಂತಂದ್ರೆ ಈ ಭಾಗದಿಂದ ಎನ್ ತಗೊಳ್ಳೋದು, ಈ ಭಾಗದಿಂದ ಎ ಸಿ ತಗೊಳ್ಳೋದು, ಅವಾಗ ನಿಮಗೆ ಎನ್ ಇಂಟು ಎ ಸಿ ಅಂತ ಬರ್ತದೆ. ಎನಿ ಡೌಟ್ಸ್ ಹಿಯರ್? ಇನ್ನು ಕೇಳೋ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಅರ್ಥ ಆಯ್ತು? ಓಕೆನಾ, ಮುಂದೋಗೋಣ. ಡನ್. ಈಗ ವಾಲ್ಯೂಮ್ ರಿಲೇಷನ್ಸ್ ನೋಡಿದ್ವಲ್ಲ ನಾವು. ಏನ್ ರಿಲೇಷನ್ಸ್ ನೋಡಿದ್ವಿ? ವಾಲ್ಯೂಮ್ ರಿಲೇಷನ್ಸ್ ನೋಡಿದ್ವಿ. ಹಂಗೀಗ ಏನ್ ಮಾಡೋಣ, ವೇಟ್ ರಿಲೇಷನ್ಸ್ ನೋಡೋಣ. ವೇಟ್ ರಿಲೇಷನ್ಸ್. ವೇಟ್ ರಿಲೇಷನ್ಸ್ ಅರ ಅನ್ರಿ ಅಥವಾ ಮಾಸ್ ರಿಲೇಷನ್ಸ್ ಅರ ಅನ್ರಿ. ಮಾಸ್ ರಿಲೇಷನ್ಸ್ ಅರ ಅನ್ರಿ. ವೇಟ್ ರಿಲೇಷನ್ಸ್ ಅಂತಂದ್ರೆ ಅದ್ರೊಳಗಡೆ ವೇಟ್ ಅದ್ರೊಳಗೆ ಹೆಂಗಿತ್ತಲ್ಲ ಹಂಗೆ ಸೇಮ್ ಇದ್ರೊಳಗೆ ಹೆಂಗ್ ಡಿಫೈನ್ ಮಾಡಿದ್ದಿಲ್ಲ ಹಂಗೆ
ಬಟ್ ಇಲ್ಲಿ ಎರಡೇ ಆಗ್ಯಾವ, ಇಲ್ಲ ಇಲ್ಲ 3-4 ಮಂದಿ ಇದ್ದಿದ್ರೆ ಚಲೋ ಇತ್ತು. ಬಟ್ ಓನ್ಲಿ MW MS ಎರಡೇ ಅದಾವ. ಹಾಗಾಗಿ ಇವ್ರಿಗೂ ಕಂಪೇರ್ ಮಾಡಿಬಿಡೋಣ, ಇವರಿಬ್ಬರನ್ನ ಕಂಪೇರ್ ಮಾಡಿ ಬಿಟ್ಬಿಡೋಣ. ಓಕೆನಾ? ದೇರ್ ಫೋರ್ ದಟ್ ಈಸ್ ಕಂಪೇರ್ ಟು ಸಾಲಿಡ್ಸು ನೀರು ಎಷ್ಟಿದೆ ಅಂದ್ರೆ ಅದಕ್ಕೇನಂತಾರೆ, ಅದಕ್ಕೆ ವಾಟರ್ ಕಂಟೆಂಟ್ ಅಂತ ಕರೀತಾರೆ. ಇದನ್ನು ಇಂಟು 100 ಮಾಡ್ಬೋದು, ಬಟ್ ರೇಂಜ್ ಆಫ್ ವಾಟರ್ ಈಸ್ ಗ್ರೇಟರ್ ದ್ಯಾನ್ 0 ಓನ್ಲಿ, ನಾಟ್ 0 to 1 ಅಥವಾ ನಾಟ್ 0 to 100. This is 0 to 1 only. Sorry, greater than 0 only. Greater than 0 only. This is water content. Any doubt? Okay, I'll ask you one question. Correct answer ಮಾಡ್ರಿ. If soil is 100% saturated, 100% saturated, does it means water content 100%? Yes or no? ಒಂದನೇ ಕ್ವಶನ್. ಎರಡನೇ ಕ್ವಶನ್, if water content is equal to 100%, does it mean yes equal to 100%? Yes or no? ಏನು ಹೇಳ್ತೀರಿ? What do you say?